ಪುತ್ರ, ಈ ಭೂಮಿ ಮೇಲೆ ನೀನು ಈ ರೀತಿ ಮಲಗಿರುವುದನ್ನು ಕಂಡು ನನಗೆ ದುಃಖವಾಗುತ್ತಿರುವುದಲ್ಲವೋ ಕಂದ. ಏರವಾಗಿ ಹೋದೆಯ ಇರಲಾರೆನಯ್ಯೋ ನಾನು ಎರವಾಗಿ ಹೋದೆಯ. ಅಯ್ಯೋ ಕಂದ, ಬೇಡ ಬೇಡ ಬೇಡಿಕೊಂಡೆ ನಾನು ಸಹಿಸಲರೇನೋ ನಾನು ಘೋರ ಸಂಕಟವನ್ನು ಸಹಿಸಲರೇನೋ ನಾನು ಘೋರ ಸಂಕಟವನ್ನು ಎರವಾಗಿ ಹೋದೆಯ. ಅಯ್ಯೋ ಕಂದನಾದ ಅಭಿಮನ್ಯು, ನಾನು ಎಷ್ಟು ಬೇಡಿಕೊಂಡರೂ ನನ್ನ ಮಾತು ಕೇಳದೆ ಆ ರಕ್ಕಸರೋಳ ಕದನವನ್ನು ಮಾಡಿ ಮರಣವನ್ನು ಹೊಂದಿದೆಯ. ಹೇಗೆ ಮಾಡಿದೆ ಪುತ್ರ ಕೋಮಲ ಗಾತ್ರ? ಅವೋ ಜನನೇ ನೀನು ದಾರ, ಅವೋ ಅಮ್ಮಯ್ಯ. ನಾವು ದಾರ ಆದ್ರೆ ನಿನಗೆ ಆತಕ್ಕೆ ಬೇಕು? ಓ ತಾಯೇ, ನನ್ನಿಂದ ಆಸವಳ್ಳದ ಬಸದಿಗೆ ಬಿದ್ದ ಆಸಕೋಶ ನಿನಗೆ ಏನಾಗಬೇಕು ಅಮ್ಮಯ್ಯ? ಇವನ ಅತಿಶಯಂಗಳ ಮನನದ ಭೂಮಿಯ ಮೇಲೆ ಬೆದ್ದು ಹೊರಳಾಡುತ್ತಾ ದುಃಖ ಪಡಲು ಕಾರಣವೇನು? ಏತಕ್ಕೆ ಧರ್ಮಜ, ಭೀಮ, ಅರ್ಜುನ ಎಂದು ನೆನೆಯುವುದೇತಕ್ಕೆ? ಮಾಮಾತೆ, ನಿನ್ನ ಮನಸ್ಸು ನನ್ನ ಮನಸ್ಸು ತಡೆಯಲಾರದು. ಸಾಕ್ಷಾತ್ ಶಿವನ ಸಾಕ್ಷಿಯಾಗಿ ನಿಮ್ಮ ಸಂಗತಿಯ ಒಂದು ಉಳಿಯದೆ ಎನ್ನ ಮುಂದೆ ಹೇಳಮ್ಮ ಮಾತೆ. ಲೋಕ ಪ್ರಖ್ಯಾತ. ಅಯ್ಯ ಪುತ್ರ, ಓ ಅಮ್ಮಯ್ಯ, ನಾವು ದಾರಿ ಅಂತ ನೀನು ಕೇಳ್ತಿರ್ವಿಯಾ? ಹೌದು ಮಾತೆ. ಕಂದನಾದ ಅಭಿಮನ್ಯು, ಅಯ್ಯೋ ಈ ಮೂರ್ಖನೊಳ ಕದನವನ್ನು ಮಾಡಬೇಡವೆಂದು ಹೇಳಿದರೆ ಮಾಡಿ ಮರಣವನ್ನು ಹೊಂದಿದೆಯಾ ಪುತ್ರ? ಹೌದು ಮಾತೆ. ಪುತ್ರನೇ, ಅಮ್ಮಯ್ಯ, ಆ ಸೀತಾದೇವಿಯನ್ನು ಹೊತ್ತು ಒಯ್ದಂತೆ ನೀನು ನಮ್ಮನ್ನು ಮೋಸ ಮಾಡಲು ಬಂದ್ರಿವಿ ಏನು? ಆಚೆಗೆ ಹೋಗೈ ರಕ್ಕಸಾದ ಮನೆ. ಓ ತಾಯಿ, ಪೂರ್ವದ ಕಥೆಯಿಂದೇನು ಪ್ರಯೋಜನ? ಅಪ್ಪೋ ಮಾತೆ, ಎನ್ನಗೆ ಕಳವಳಗೊಂಡು ಆತುರಪಟ್ಟು ನನ್ನ ಮನಸ್ಸು ತಡೆಯಲಾರದ ಸಾಕ್ಷಾತ್ ಶಿವನ ಸಾಕ್ಷಿಯಾಗಿ ನಿಮ್ಮ ಸಂಗತಿಯು ಒಂದು ಉಳಿಯದೆ ಎನ್ನ ಮುಂದೆ ಹೇಳಮ್ಮ ಮಾತೆ. ಸುಜನ ಸಂಪ್ರೀತೆ. ನೀ ಆಲಿಸನ್ನ ನುಡಿಯ, ನಾ ಹೇಳುವೆ ಸರ್ವ ವಿಷಯ. ನೀ ಆಲಿಸನ್ನ ನುಡಿಯ, ಧರ್ಮರಾಜ ಭೀಮ ಸೈನ ಅವರ ನಗೆ ಮಾವನವರು. ಧರ್ಮರಾಜ ಭೀಮ ಸೈನ ಅವರ ನಗೆ ಮಾವನವರು. ಅರ್ಜುನಲೆ ಎಲ್ಲ ಪ್ರಿಯನ, ಅಭಿಮನ್ಯ ಎಲ್ಲ ಸುತನು. ಅರ್ಜುನಲೆ ಎಲ್ಲ ಪ್ರಿಯನ, ಅಭಿಮನ್ಯ ಎಲ್ಲ ಸುತನು. ನೀ ಆಲಿಸೆನ್ನ ನುಡಿಯ, ನಾ ಹೇಳುವೆ ಸಾರು ವಿಷಯ. ನೀ ಆಲಿಸೆನ್ನ ನುಡಿಯ.
ಎಲ್ಲೋ ರಕ್ಕಸಾದ ಮನೆ. ಅವೋ ಅಮ್ಮಯ್ಯ, ಧರ್ಮರಾಜ ಭೀಮಸೈನರು ನನಗೆ ಮಾವನವರಾಗುವರು. ಅರ್ಜುನನೇ ಎನ್ನ ಪ್ರಿಯನು, ಈಕೋ ಇಲ್ಲಿ ಬಿದ್ದಿರುವ ಈ ಅಭಿಮನ್ಯುವೆ ಎನ್ನ ಕಂದನು. ಕಂಡೇನ ಪುತ್ರ ಕೋಮಲಗಾತ್ರ. ಅಹೋ ಮಾತೆ, ಧರ್ಮ ಭೂಪಾಲನನ್ನು ನೆನೆಸಿದ ಕಾರಣವೇನು? ಅವರು ನಿನಗೇನಾಗಬೇಕು? ಆ ಮರ್ಮವನ್ನು ಚೆನ್ನಾಗಿ ಬೇಳು ಮಾತೆ. ಸುಜನ ಸಂಪ್ರೀತಿ. ಧರ್ಮರಾಜ ಭೀಮಸೈನ ಅವರೆಗೆ ಮಾವನವರು. ಧರ್ಮರಾಜ ಭೀಮಸೈನ ಅವರೆಗೆ ಮಾವನವರು. ಅರ್ಜುನನೇ ಎನ್ನ ಪ್ರಿಯನು, ಅಭಿಮನ್ಯು ಎನ್ನ ಸುತನು. ಅರ್ಜುನನೇ ಎನ್ನ ಪ್ರಿಯನು, ಅಭಿಮನ್ಯು ಎನ್ನ ಸುತನು. ನೇ ಆಲಿಸೆನ್ನ ನುಡಿಯ, ನಾ ಹೇಳುವ ಸರ್ವ ವಿಷಯ. ನೇ ಆಲಿಸೆನ್ನ ನುಡಿಯ. ಪುತ್ರ, ನಾವು ದಾರೆಂದು ಕೇಳುತ್ತಿರುವೆಯಲ್ಲ. ಧರ್ಮರಾಜ ಭೀಮ ಅರ್ಜುನ, ಧರ್ಮರಾಜ ಭೀಮರು ನನಗೆ ಮಾವಿತ್ರರಾಗುವರು. ಅರ್ಜುನನೇ ಎನ್ನ ಪ್ರಿಯನು, ಈಕೋ ಇಲ್ಲಿ ಬಿದ್ದಿರುವ ಈ ಕಂದನೇ ನನಗೆ ಮಗನಾಗಬೇಕು. ಕಂಡೆಯ ಪುತ್ರ ಕೋಮಲಗಾತ್ರ. ಅಯ್ಯೋ ಶಿವ ಶಿವ, ಎಂಥ ದ್ರೋಹ ಬಂದದಿಗಿತ. ಇಂಥ ದ್ರೋಹಕ್ಕೆ ಪ್ರಾಣ ಕಳೆದುಕೊಳ್ಳುವೆನು. ಇದಕ್ಕೆ ಪ್ರೇಚಿತವೇ ಸರಿ. ಅಯ್ಯೋ ಶ್ರೀಹರಿ, ಭಕ್ತೋದಾರಿ, ಅಮ್ಮ ಜನನೇ, ನಿಮ್ಮ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ ತಮ್ಮನಾದ ಅಭಿಮಾನ್ಯವನ ಮುಖವನ್ನು ನೋಡಿದೆ. ಈ ಲೋಕದೊಳಗೆ ಅಪಕೀರ್ತಿಗೆ ಪಾತ್ರನಾದನು. ತಾಯಿ, ನೀನೇ ಎನ್ನಂ ಕಾಯಿ. ಅಯ್ಯೋ ಕಂದ, ನಮ್ಮ ನಮ್ಮ ಕರ್ಮಕ್ಕೆ ದಾರೇನು ಮಾಡಲು ಸಾಧ್ಯವಿಲ್ಲ. ನೀನು ದಾರೋ, ನಿನ್ನ ಹೆಸರೇನು, ನೀನು ಯಾರ ಮಗನು, ನಿನ್ನ ಚರಿತ್ರೆಯನ್ನು ತಿಳಿಸಿ ಹೇಳು ಪುತ್ರ ಕೋಮಲಗಾತ್ರ. ಅಯ್ಯೋ ಮದನ ಕೋಟಿ ಸುಂದರನಾದ ಸೋದರನೇ, ಅಂದವಾದ ನಿನ್ನ ಮಕರವಿಂದ ಕುಂದಿ ಕಂದಿ ಕುಕ್ಕಪ್ಪಾಗಿ ನಾನು ಈ ಭೂಮಿಯ ಮೇಲೆ ಮಲಗಿದೆಯಾ. ಅಹೋ ಅನುಜ, ಒಂದು ಮಾತನ್ನಾಡಬಾರದೇನೋ ಪಾರ್ಥನ ತನಯ. ಅಯ್ಯೋ ನಿನ್ನ ಕೋಮಲ ಶರೀರವು ಎನ್ನ ಭೀಕರವಾದ ಬಾಣಗಳಿಂದ ನೋಯಿಸಿದನು. ಈ ವಾರ್ತೆಯನ್ನು ಕೇಳಿ ಎನ್ನ ಜನಕರು ಏನಂದುಕೊಳ್ಳುವರು ಏನೋ. ಒಡೆದ ಜನನಿಯಾದ ಸುಭದ್ರ ದೇವಿಯೋ ಒರಳಾಡುತ್ತಾ ದುಃಖ ಪಡಲು ಕಾರಣ ನಾನು ಕಾಣನು. ಅಯ್ಯೋ ಶಂಭೋ ಶಿವಂಕರ, ಗಿರಿಜಾಬರ, ಪರಮೇಶ್ವರ, ನೀನೇ ಎನ್ನಂ ಕಾಯೋ ನಿಂಗೈ ತಾತನವರ. ಓ ಜನನೇ, ನಿನಗೆ ಒಂದು ಯೋಚನೆ ತೋರಬದ. ಅದೇನು ಕಂದ? ಅದು ಏನೆಂದರೆ, ಏನು? ಅಮರವದಿಯ ಪುರದಲ್ಲಿ ಸಪ್ತರಜ ಮಣಿಗಳ ಆವರಣನ ನಮ್ಮ ತಾತ ಇಂದ್ರನ. ಇದು ಅಲ್ಲದ ಎರಡಿನದ ಪೌಂಡ್ರಿಕ ಕಾರ್ಯಕೋಟೆಗಳು. ಇವರೇ ಮುಖ್ಯವಾದ ಜನರವರ. ಓ ಅಮ್ಮಯ್ಯ ಕಂದ, ಮತ್ತು ಪಾತಾಳ ಲೋಕಕ್ಕೆ ಹೋಗಿ ಸಂಜೀವನ ಮಣಿಯಂಪಣಿ ರಾಜನ ಕೂಡ ಯುದ್ಧವ ಮಾಡಿ ತರವನ. ಪಣಿ ರಾಜನ ಕೂಡ ಯುದ್ಧವ ಮಾಡಿ ತರವನ. ನಾನು ಬರುವ ತಮ್ಮನ ಬಳಿಯಲ್ಲೇ ಕಾದುಕೊಂಡಿರಬೇಕು. ಜಾಗ್ರತೆಯಿಂದ ನಾನು ಹೋಗಿ ಬರುತ್ತೇನೆ ಜನನೇ. ಮಾಡಿದ್ರೆ ನಿನ್ನ ಆಲೋಚನೆ. ಹೋಗಿ ಬರುವಂತನಾಗು ಪುತ್ರ ಕೋಮಲಗಾತ್ರ.
ಅಯ್ಯೋ ಶಿವ ಶಿವ, ಸಂಜೀವಿದ ಮಣೆಯನ್ನು ತರಲು ಹೋದ ಕಂದನು ಇನ್ನೂ ಬರಲಿಲ್ಲ. ದೇವ ಮಹಾದೇವ ದೇವ ಕಂದ, ಅಯ್ಯೋ ಸಂಜೀವಿದ ಮಣೆಯನ್ನು ತರಲು ಹೋದ ಎನ್ನ ಪುತ್ರನಾದ ಘಟೋತ್ಕಚನು ಬರಲಿಲ್ಲ. ಈಗ ನಾನು ಹೇಗೆ ಮಾಡಲಿ? ಬೇಗನೆ ಬಾ ಪುತ್ರ ಕೋಮಲ ಗಾತ್ರ. ಓ ಜನನೇ ಕಂದ, ನೀನು ದುಃಖವನ್ನು ಪಡಬೇಡ. ಏಕೋ ತಂದಿರುವನ ಸಂಜೀವದ ಮಣಿಯನ್ನ ಕುಮ್ಮನ ಕೊಡೆ ಎಂದರೆ ಎಂದಿಗೆ ಕೊಡಲಾರೆ ಎಂದಿ ಹೇಳಿದನ ಪಣಿರಾಜನ. ಅವೋ ಅಮ್ಮಯ್ಯ ಕಂದ, ಅವನ ಕೂಡ ಯುದ್ಧ ಮಾಡಿ ಆತನನ್ನು ಕದನದಲ್ಲಿ ಜಯಿಸಿ ಮಣಿಯಂ ತಂದಿರುವನ ಜರಲೆ ಸೌಖ್ಯ ಪ್ರದಾಯನೇ. ಅಯ್ಯೋ ಸಂಜೀವಿದ ಮಣೆಯನ್ನು ತರಲು ಹೋದ ಪುತ್ರನು ಬರಲಿಲ್ಲ. ನಾನು ಈಗ ಚಿಂತೆಯನ್ನು ಮಾಡುತ್ತಿರುವೆನು. ಈಗೋ ಈ ಕಂದನ ಬಂದಿರವನು ಅಯ್ಯ ಮಾತು ಮುಂದೆ ಐತೆ. ಅಮ್ಮ ಜನನೇ ಕಂದ, ನೀನು ಚಿಂತೆಯನ್ನು ಮಾಡಬೇಡ. ಅಮ್ಮಯ್ಯ ಪುತ್ರ, ಸಕಲ ದೇಶದ ಪರಖರ ಮಗಳು ಎನ್ನಗೆ ಒಂದು ತೃಣ ಸಮನರಾಗಿ ಕಾಣವರು. ಓ ಅಮ್ಮಯ್ಯ ಕಂದ, ಸರ್ವ ವಿಷಯದಲ್ಲಿ ಗುರು ದಿವಕರನ ಕರುಣೆ ಇರುವುದು. ಜಾಗ್ರತೆಯಿಂದ ನಾನು ಸಂಜೀವದ ಮಣಿಯಂ ಪಣಿರಾಜನ ತಮ್ಮನ ಎದೆಯ ಮೇಲೆ ಮಣಿಯಮ್ಮಿಟ್ಟ ಪರಮೇಶ್ವರನ ಧ್ಯಾನವ ಮಾಡುತ್ತಾಯಿ. ನೀನೇ ಎನ್ನಂ ಕಾಯ. ದೇವ ಮಹಾದೇವ ದೇವ ಮಹಾದೇವ, ನೀಡು ದಯಾ ಭಾವ. ದೇವ ಮಹಾದೇವ, ಮಂಗಳ ಚರಿತ ಸೋಗೋಣ ಪೂಜಿತ, ಮಂಗಳ ಚರಿತ ಸೋಗೋಣ ಪೂಜಿತ, ಭೃಂಗಿ ವಂದಿತ ಪಾವನ ಚರಿತ. ಕೌರವ ಕರ್ಣ ಬಲರಾಮ ಲಕ್ಷಣ ರೆಡಿಯಾಗಿರ್ಬೇಕು. ಭೃಂಗಿ ವಂದಿತ ಪಾವನ ಚರಿತ, ತುಂಬರ ಮುನಿವರ ಪಾದ ಪೂಜಿತ, ತುಂಬರ ಮುನಿವರ ಪಾದ ಪೂಜಿತ, ಶಂಭೋ ಶಂಕರ ಸೋಮನಾಥ. ದೇವ ಮಹಾದೇವ ಮಹಾದೇವ ಮಹಾ. ಪುತ್ರ ಏಳು ಏಳು ಮೇಲೆ ಕೇಳು, ನಿನಗೆ ಮರಳಿ ಮತ್ತೆ ಪ್ರಾಣ ಬಂದಿರುವುದು. ಇಕೋ ಸಂಜೀವದ ಮಳೆಯನ್ನಿಟ್ಟರೆವನು ಮೇಲೆ ಕೇಳು ಪುತ್ರ. ಈ ಸಮಯದಲ್ಲಿ ಗಟ್ಟಿಯಾಗನೆಲ್ಲ ನಿನ್ನ ಶರೀರವನ್ನು ಕೊಟ್ಟಿ ಪ್ರಾಣ ನಷ್ಟಗೊಳಿಸವೇ. ಇನ್ನು ಎನ್ನ ಸಂಕಟ ತಗ್ಗದು. ಎಲೇ ಬಂದ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲ ಬರ್ತ ಮುಗೀತೆ ಇಲ್ಲಿಗೆ ನಿನ್ನಯ ಅದೃಷ್ಟ.
ನಿಲ್ಲು ಪುತ್ರ, ಸೈರಿಸು. ಅದು ಏತಕ್ಕೆ ಮಾತೆ? ದುಡುಕಬೇಡ ಕಂದ. ಈತನು ಯಾರೆಂದು ತಿಳಿದುಕೊಂಡಿರಿ? ನನಗೆ ವೈರಿ ಎಂದು ತಿಳಿದ್ರವನ ಅಮ್ಮಯ್ಯ. ನಿನ್ನ ದೊಡ್ಡಪ್ಪನಾದ ಭೀಮಸೇನನ ಪುತ್ರನು ಘಟೋತ್ಕಚನು ನಿನಗೆ ಅಣ್ಣನಾಗಬೇಕು ಪುತ್ರ. ಹೌದೇನೋ ಅಮ್ಮಯ್ಯ? ಅಣ್ಣ ಭೀಮನಂದನ, ಅಮ್ಮ ಪಾರ್ಥನಂದನ, ಮಂದಮತಿಯಿಂದ ನಾನು ಮಾಡಿದ ಅಪರಾಧವು ಕ್ಷಮಿಸು. ನಿನ್ನ ಪಾದಕ್ಕೆ ವಂದಿಸವನ ಭೀಮನಂದನ. ಮಾಡವನ ನಿನ್ನ ಪಾದಕ್ಕೆ ವಂದನ. ತಮ್ಮ ಪಾರ್ಥನಂದನ, ನಿನಗೆ ಶುಭವಾಗಲಿ. ಮೇಲೆ ಕೇಳು. ಅವ್ವೋ ತಾಯೇ, ತಮ್ಮನಾದ ಅಭಿಮಾನ್ಯಗಳ ಮುಖವನ್ನು ನೋಡಿದೆ. ಕಾನನ ವಂಶರಿ ಕಂಡು ಕಷ್ಟಪಡುವುದೇತಕ್ಕೆ? ಓ ಮಾತೆ, ದ್ವಾರಕ ನಗರವಂ ಬಿಟ್ಟು ಬಂದ ಕಾರಣವೇನು? ಶ್ರೀಕೃಷ್ಣ ಬಲರಾಮರು ಕ್ಷೇಮದಿಂದ ಇರುವರೋ ಇಲ್ಲವೇ ಅವರೇನಾದರೂ ನಿನ್ನ ನಂದಿಸಿ ಕುಂದಿಸಿ ಕಳಿಸಿದರೇನ? ಅವರ ಮನೆಯಲ್ಲಿ ಶುಭವಮ್ಮ ತೊರೆದು ವನವಮ್ಮ ಸೇರಿದ ಕಾರಣವೇನು ಮಾತೆ? ಲೋಕ ಪ್ರಖ್ಯಾತೆ. ಅಯ್ಯೋ ಕಂದ, ಅವು ಅಮ್ಮಯ್ಯ, ನನ್ನ ದುಃಖವು ಏನೆಂದು ಹೇಳಬೇಕು ಪುತ್ರ? ಇದ್ದ ಮಾತನ್ನು ಹೇಳಮ್ಮ ಮಾತೆ. ಕುಮಾರ, ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾವೀರನೇ, ಕೇಳೋ ಘಟೋತ್ಕಚನೇ, ಮಗನೇ ಕೇಳು ಘಟೋತ್ಕಚನೇ. ನಮ್ಮಯ ಬಾಳಿಗೆ ಮೋಸವ ಮಾಡಿದನು ಹಲದರ ನಂಬುವನು, ಕಂದನೆ ಹಲದರ ನಂಬುವನು. ನಮ್ಮಯ ಬಾಳಿಗೆ ಮೋಸವಾಗೈದನು ಹಲದರ ನಂಬುವನು, ಕಂದನೆ ಹಲದರ ನಂಬುವನು. ಅಮ್ಮಯ್ಯ, ಪುರವನ್ನು ತಪ್ಪಿಸಿದ ಕಂದನೆ ಮರೆಯನ್ನು ಬಿಡಿಸಿದ, ನಮ್ಮನು ಪುರವನ್ನು ತಪ್ಪಿಸಿದ. ಮಗನೇ ಜಗದಿ ಮಹಾವೀರನೇ, ಕೇಳೈ ಘಟೋತ್ಕಚನೇ, ಮಗನೇ ಕೇಳೈ ಕೇಳೈ ಕೇಳೈ. ಮಗನೇ 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 ಅಮ್ಮಯ್ಯ, ಕಂದ ಅಮ್ಮಯ್ಯ, ಘಟೋತ್ಕಚನೇ, ತಾಯೇ, ಮಗನೇ ಜಗದಿ ದುರ್ಯೋಧನ, ಕರ್ಣ, ದಶರೇಖ
ರೇವತಿ ನಮೋ ನಮೋ ಜನಕ. ಐಶ್ವರ್ಯ ಮತ್ತು ಬಾರಮ್ಮ ಮಗಳೇ, ಸತ್ಯದ ಸಂಪನ್ನಳೆ, ನಿನ್ನ ಸುಂದರ ಬಾರಮ್ಮನ ಬಿಟ್ಟು ಹೀಗೆ ಬಂದಿರುವ ಕಾರಣವೇನು ನಂದರೆ? ಅಪ್ಪಯ್ಯ, ಮಗಳಾದ ಶಶಿರೇಖಾ, ಇದಕ್ಕಿಂತ ಮುಂಚೆ ನೀ ನನಗೆ ಏನೆಂದು ಮಾತು ಕೊಟ್ಟಿದ್ದೆ? ಅದು ಏನೆಂದು ಮಾತು ಕೊಟ್ಟಿರುವನು? ಅಭಿಮಾನಿಯೊಡನೆ ನನ್ನ ಲಗ್ನ ಮಾಡುವೆ ಎಂದು ಹೇಳಿರಲಿಲ್ಲವೇ? ಆ ಬಡ ಪಾಂಡವರಿಗೆ ಕೊಡಲಿಲ್ಲವೆಂದು ನಿನ್ನ ಅತ್ತಿಗೆ ಆದ ಸುಭದ್ರಿಗೆ ಹೇಳಿ ಬಂದಿರವನಲ್ಲ. ಅಹೋ ಅಪ್ಪಯ್ಯ, ಮಗಳೇ ಶಶಿರೇಖಾ, ಹೇಳುವೆನು ಕೇಳು. ಹಾಗೇನು ಚೆನ್ನಾಗಿ ಹೇಳು. ಜನ್ಮದಾತನೇ ಜಗದಿ ಕೀರ್ತಿ ಶ್ರೇಷ್ಠನೇ, ಬುರಕವತಿ ನಗರಾಧಿಪನೇ, ಬುರಕವತಿ ನಗರಾಧಿಪನೇ, ಕೇಳು ಎನ್ನಯಾತನೆ. ಜನ್ಮದಾತನೇ ಜಗದಿ ಕೀರ್ತಿ ಶ್ರೇಷ್ಠನೇ. ದುರುಳ ಬುದ್ಧಿ ದುರ್ಯೋಧನನು, ಮೋಸಗಾರ ಕುಲಘಾತಕನು, ಅವನ ಮಗ ಲಕ್ಷ್ಮಣನು, ಅವನ ಮಗ ಲಕ್ಷ್ಮಣನು, ತಂದೆಯಂತೆ ದುರ್ಗುಣನು, ಜನ್ಮದಾತನೇ ಜಗದಿ ಕೀರ್ತಿ ಶ್ರೇಷ್ಠನೇ, ಜನ್ಮದಾತನೇ ಜಗದಿ ಕೀರ್ತಿ ಶ್ರೇಷ್ಠನೇ. ಅಹೋ ಅಪ್ಪಯ್ಯ, ಓ ಮಗಳೇ, ದುರ್ಯೋಧನನ ಸುತನಾದ ಲಕ್ಷಣನಿಗೆ ಎನ್ನನ್ನು ಕೊಡುವೆನೆಂದು ಹೇಳಿದೆಯಂತೆಲ್ಲ. ಹೌದು ಮಗಳೇ. ಅಪ್ಪಯ್ಯ, ಮಗಳೇ ಶಶಿರೇಖಾ, ಮೋಸವಲ್ಲವೇ ಅಪ್ಪಯ್ಯ? ಅದು ಯಾತಕ್ಕೆ ಮೋಸವು? ಅಭಿಮಾನ್ಯನೊಡನೆ ಲಗ್ನ ಮಾಡುವೆನೆಂದು ಹೇಳಿ ಈಗ ಲಕ್ಷಣನಿಗೆ ಕೊಡುವೆನೆಂದು ಹೇಳುತ್ತಿರುವೆಯಲ್ಲ. ಅಭಿಮಾನ್ಯನಿಗೆ ಸಿರಿ ಸಂಪತ್ತಿ ಇಲ್ಲವಲ್ಲ, ಅದಕ್ಕಾಗಿ ನಿನ್ನನ್ನು ಕೊಡುವುದೆಂದು ನಿನ್ನ ಸೋದರ ಹತ್ಯೆಯಾದ ಸುಭದ್ರನಿಗೆ ಹೇಳಿಬಿಟ್ಟಿರುವನು. ನೀನೇನೇ ಹೇಳಿದರೂ ನಿನ್ನ ಮಾತನ್ನು ನಾನು ಒಪ್ಪಲಾರೆ ತಂದೆ. ಅದು ಯಾತಕ್ಕೆ ಒಪ್ಪಲಾರ ಮಗಳೇ? ಅದನ್ನ ಹೇಳಲಿಕ್ಕೆ ನಾನಿಲ್ಲಿಗೆ ಬಂದೆ. ಓಹೋ, ಎನ್ನ ಪ್ರೀತಿಯ ಮುದ್ದು ಮೋಹದ ಮಗಳಾದ ಶಶಿರೇಖಾ, ಅಪ್ಪಯ್ಯ, ಎಂಥ ಮಾತನ್ನಾಡಿದೆ? ಯುದ್ಧ ಮಾಡ್ರೆ ಅಮ್ಮಯ್ಯ ಎನ್ನ ಕೊನೆಯಬೇಕ ಕೊಡು. ಎದಕ್ಕೆ ಅಪ್ಪಯ್ಯ? ಇವಾಗ ಕುಂದಿರ್ತಾಳಪ್ಪ ಅಮ್ಮ, ಅದು ಕೇಳಿದ್ರೆ ಕೊಟ್ಟಿದ್ರೆ ಕುಂದಿರ್ತದ. ನಿನ್ನ ಪ್ರೀತಿಯಿಂದ ಸಲಹೆ ಜೋಪಾನ ಮಾಡಿ ಆ ದರಿದ್ರವಾದ ಪಾಂಡವರಿಗೆ ಎಂತು ಕೊಡಬೇಕು? ಮಗಳೇ, ಅಪ್ಪಯ್ಯ, ನೀನೇ ಆಲೋಚನೆಯನ್ನು ಮಾಡು. ಐಶ್ವರ್ಯವಂತ ರಾಜ ಮರ್ಯಾದ ಎಂದ ಮರೆಯುವ ದುರ್ಯೋಧನ ಮಗನಾದ ಲಕ್ಷಣನಿಗೆ ಕೊಡಬನೆಂದು ನಿನ್ನನ್ನು ದಿವಸ ಮಾತು ಬಂದಿರುವೆ. ಮಗಳೇ, ಅಪ್ಪಯ್ಯ, ಆದರೆ ತಂದೆ ತಾಯಿ ಮಕ್ಕಳಿಗೆ ಕೇಡನ್ನು ಬಯಸುವ ಈ ದುರ್ಮಾರ್ಗರು ಈ ಲೋಕದಲ್ಲಿ ಯಾರಾದರೂ ಉಂಟೇನೆ? ನೀನೇ ಆಲೋಚಿಸು ಮಗಳೇ. ಹೇಳೆ ಅಪ್ಪಯ್ಯ, ಮಗಳೇ ಶಶಿರೇಖಾ, ಅಭಿಮಾನ್ಯನೊಡನೆ ಹಣ ಆಸ್ತಿ ಇಲ್ಲವೆಂದು ಹೇಳಿದೆಯಲ್ಲ. ಹೌದು ಮಗಳೇ. ಸಂಸಾರ ಮಾಡಲು ಒಳ್ಳೆ ಮನಸ್ಸಿದ್ದರೆ ಸಾಕು, ಹಣ ಬೇಕಾಗಿಲ್ಲ. ನನಗೆ ಬೇಕಾಗಿಲ್ಲವಲ್ಲ, ನನಗೆ ಬೇಕಲ್ಲ. ನಿನಗೆ ಬೇಕಿದ್ದರೆ ನನಗೆ ಬೇಕಲ್ಲ. ಕೊಟ್ಟ ಮಾತು ತಪ್ಪಬಾರದು ಅಪ್ಪಯ್ಯ. ಅದು ಯಾತಕ್ಕೆ ತಪ್ಪಬಾರದು? ಗರ್ಭದಿಂದ ಗಣಿಸಿದ ಹಣವು ಆಗುವುದು ಅದು ನಷ್ಟವು.
ಅಪ್ಪಯ್ಯ. ಮಗಳೇ ಶಶಿರೇಖಾ, ಹಣವಿದ್ದರೆ ಸಾಲದು, ಗುಣವೂ ಬೇಕಲ್ಲವೇ ಅಪ್ಪಯ್ಯ? ಗುಣವಿದ್ದರೆ ಹಣವಿರಬೇಕಲ್ಲ ಮಗಳೇ. ಆ ದುರ್ಮಾರ್ಗನಾದ ಲಕ್ಷಣಿಗೆ ಕೊಟ್ಟು ನೀನು ಎನ್ನನ್ನು ಮದುವೆ ಮಾಡಿದರೆ ನನ್ನ ಜೀವನವು ಎಂದೂ ಸುಗಮವೇ ಆಗಿ ಸಾಗುವುದಿಲ್ಲ. ಅದು ಯಾತಕ್ಕೆ ಸುಖ ಪಡುವುದಿಲ್ಲ ಅಪ್ಪಯ್ಯ? ಮಗಳೇ ಶಶಿರೇಖಾ, ಆ ದುರ್ಮಾರ್ಗನಿಗೆ ಎನ್ನನ್ನು ಕೊಡಬೇಡೆಂದು ಕರಮುಗಿದು ಬೇಡಿಕೊಳ್ಳುವನು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಮುತ್ತಿಗಿಳಿಯಾದ ಮಗಳೇ, ಅಪ್ಪಯ್ಯ, ನಿನಗೆ ತಕ್ಕಬೇಕು ಇದರ ರಗಳೇ. ನೀನು ಚಿಕ್ಕವಳಾಗಿ ತಂದೆ ತಾಯಿಗಳ ಮಾತಿನಂತೆ ಹಿರಬುದನ್ನು ಬಿಟ್ಟು ಪದ ಪಾಂಡವರನ್ನು ಕೊಂಡಾಡುವುದಕ್ಕೆ ಅವರಾರು ದೊಡ್ಡ ಗದವಂತರು. ನಿನ್ನ ಚಿಕ್ಕಪ್ಪನಾದ ಶ್ರೀಕೃಷ್ಣನ ಕಾಪಟ ಸನ್ಯಾಸಿ ವೇಷವನ್ನು ಧರಿಸಿ ಏನು ಹರಿಯದಾಸು ಕೂಸಿನಂತಿರುವ ನನ್ನ ತಂಗಿಯಾದ ಸುಪತಿಯನ್ನು ಮೋಹಗೊಳಿಸಿ ಹಾತೊಯ್ದಿವಾದ ನಂತರ ಸೂರತನದಿಂದ ನನ್ನ ಎದುರಿಗೆ ಬಂದು ತಂಗಿಯಾದ ಸುಪತ್ರೆ ವಿಷಯವನ್ನು ಎತ್ತಿದರೆ ದುರುಳನಾದ ಹಚ್ಚುನನ್ನು ಶಿರಛೇದನ ಮಾಡಿಬಿಡುತ್ತಿದ್ದೆ. ಓ ಮಗಳೇ, ಅವನಾವ ಸೂರನೆಂದು ಹೇಳುತ್ತಿರುವೆ. ಸುಮ್ಮನ ತಂದೆ ತಾಯಿಗಳ ಮಾತಂತೆ ನೆರವೇರಿಸಲಾಗ ಪುತ್ರಿ ಅಪ್ಪಯ್ಯ. ಕಲಿಪಾರ್ಥನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಬೇಡ ಅಪ್ಪಯ್ಯ. ಅದು ಯಾತಕ್ಕೆ ಮಾತನಾಡಬಾರದು? ಅವನು ಎಂಥವನೆಂದು ಭಾವಿಸಿರುವೆ. ಅವನು ಎಂಥವನಾದರೆ ನನ್ನ ತಂಗಿಯಾದ ಸುಭದ್ರೆಯನ್ನು ಕದ್ದೊಯ್ದು ವಿವಾಹವಾಗಿರುವನಲ್ಲ. ಆದರೂ ತಂಗಿಗೆ ಕೊಟ್ಟ ಮಾತನನ್ನು ನೀನು ತಪ್ಪಿರುವೆಯಲ್ಲವೇ? ಅವನ ಸಂತೋಷಕ್ಕಾಗಿ ನಾನು ಕೊಟ್ಟಿರುವನು ಅಪ್ಪಯ್ಯ. ಶಶಿರೇಖ, ಮತ್ತೊಮ್ಮೆ ಹೇಳುವೆನು ಕೇಳು ಅಪ್ಪಯ್ಯ. ಚೆನ್ನಾಗಿ ಹೇಳು. ಮಾವನಾದ ಕಲಿಪಾರ್ಥನೋ ಲೋಕದಲ್ಲಿ ಒಳ್ಳೆಯವನು, ಮಾವನಾದ ಕಲಿಪಾರ್ಥನೋ ಒಳ್ಳೆತನದಿ ನಡೆದಂತವನು, ಮಾಡಬೇಡ ಅಪನಿಂದನೆಯನು, ಮಾಡಬೇಡ ಅಪನಿಂದನೆಯನು, ಕೇಳುವೆ ನೀನು ಈ ರೀತಿ ಅಪನಿಂದನೆಯನ್ನು ಮಾಡುವುದು ತಪ್ಪಲ್ಲವೇ ಅಪ್ಪಯ್ಯ? ತಪ್ಪು. ಕಲಿಪಾರ್ಥನು ಎಷ್ಟು ಒಳ್ಳೆಯವನೆಂದು ನಿನಗೆ ಗೊತ್ತಿಲ್ಲವೇ ಅಪ್ಪಯ್ಯ? ನನಗೆ ಬೇಕಾಗಿಲ್ಲವಲ್ಲ. ನನಗೆ ಬೇಕಲ್ಲ. ಯಾತಕ್ಕೆ ಬೇಕು? ಜನ್ಮದಾತನೇ ಜಗದೇ ಕೀರ್ತಿ ಶ್ರೇಷ್ಠನೇ, ಗುರಕವತಿ ನಗರಾಧಿಪನೇ, ಗುರಕವತಿ ನಗರಾಧಿಪನೇ, ಕೇಳುವೆನ್ನ ಯಾತನೆ, ಜನ್ಮದಾತನೇ ಜಗದೇ ಕೀರ್ತಿ ಶ್ರೇಷ್ಠನೇ. ಅಹೋ ಅಪ್ಪಯ್ಯ, ಮಗಳೇ ಶಶಿರೇಖಾ, ಮಾವನಾದ ಕಲಿಪಾರ್ಥಕನು ಲೋಕದಲ್ಲಿ ಒಳ್ಳೆತನದಿಂದ ನಡೆದಂತವನು. ಅಪ್ಪಯ್ಯ, ಮಗಳೇ, ನಿನ್ನಲ್ಲಿರುವ ದುರ್ಬುದ್ಧಿಯಿಂದ ಆತನನ್ನು ಜರಿದು ಮಾತನಾಡಿದರೆ ನಾನೆಂದಿಗೂ ಒಪ್ಪುವುದಿಲ್ಲ. ಅಹೋ ಅಪ್ಪಯ್ಯ, ನೀನೆಷ್ಟೇ ಹೇಳಿದರೂ ಅಭಿಮನ್ಯುವನ್ನ ಹೊರತು ಮತ್ಯಾರನ್ನು ಲಗ್ನವಾಗುವುದಿಲ್ಲ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಓ ಮಗಳೇ, ನಿನಗೆ ಯಾರ ದುರ್ಬುದ್ಧಿಯನ್ನು ಬೋಧಿಸಿರುವಂತೆ ಕಾಣುತ್ತದೆ. ಸಣ್ಣ ಕೈಯಾಗಿ ಹಿರಿಯರ ಮಾತಿನಂತೆ ಹಿರಿಬುದ್ಧಿ ನಿನಗೆ ಸಾಗಬಾರದು. ತಿರುಕರಾದ ಪಾಂಡವ ತಲೆಯಲ್ಲಿ ನಿನ್ನ ಸರ್ವತ ಕೊಡುವುದನ್ನು ಅಸುಪ್ರಾಯದ ಕೂಸೆ, ಮಗಳು ಹೇಳಿದಂತೆ ಕೇಳುವ ಮಂಕು ಮನಸ್ಸು ನಾನಲ್ಲ. ನನಗೆ ಸರಿ ಬಂದವರ ಕೂಟ ನಿನ್ನ ಕೊಟ್ಟು ಲಗ್ನ ಮಾಡಿಕೊಡವನು. ಸಾಕು ಮಾಡ ಮಗಳೇ, ನಿನ್ನ ಹಂತಪ್ಪರಿಗೆ ತರಲು ಹೀಗಿದೆ. ಮಗಳೇ ಶಶಿರೇಖಾ, ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ಮಗಳಾದ ಎನ್ನ ಮೇಲೆ ಕೂಡ ನಿನಗೆ ಕರುಣೆ ಬರಲಿಲ್ಲವೇ ಅಪ್ಪಯ್ಯ?
ಅಹೋ ಅಪ್ಪಯ್ಯ, ಮಗಳೇ ಎಷ್ಟು ವಿಧವಾಗಿ ಕೇಳಿಕೊಂಡರೂ ಮಗಳ ಮೇಲೆ ನಿನಗೆ ಕರುಣೆ ಬರಲಿಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಮಗಳೇ. ಅಂದು ನಿನ್ನ ತಂಗಿಯಾದ ಸುಭದ್ರೆಗೆ ನೀನು ಎನ್ನನ್ನು ಸೊಸೆಯಾಗಿ ಕಳಿಸುವೆನೆಂದು ಮಾತು ಕೊಟ್ಟಿರಲಿಲ್ಲವೇ? ಅದು ನನ್ನ ತಂಗಿಯಾದ ಸುಭದ್ರೆಗೆ ಸಂತೋಷ ಪಡುವುದಕ್ಕಾಗಿ ನಾನು ಕೊಟ್ಟಿರುವನು. ಈಗ ಕೊಡುವುದಿಲ್ಲವೆಂದರೆ ಅವಳ ಮನಸ್ಸಿಗೆ ಎಷ್ಟು ನೋವು ಬರುವುದಕ್ಕಿಲ್ಲ. ಅವಳ ಮನಸ್ಸಿಗೆ ಏನಾದರೂ ನನಗೆ ಚಿಂತೆ ಇಲ್ಲ ಅಪ್ಪಯ್ಯ, ಮಗಳೇ. ನೀನು ಕಲ್ಲು ಮನಸ್ಸು ಮಾಡಿ ಒಡ ಹುಟ್ಟಿದ ಸಂಬಂಧವನ್ನು ಕಳೆದುಕೊಳ್ಳಬೇಡ. ಅಹೋ ಅಪ್ಪಯ್ಯ, ಮಗಳೇ ಸುಮ್ಮನೆ ನಿನ್ನ ಸೋದರಿಗೆ ಕೊಟ್ಟ ಮಾತಿನಂತೆ ಎನ್ನನ್ನು ಅಭಿಮಾನಿಗೆ ಕೊಟ್ಟರೆ ಎಲ್ಲರೂ ಸುಖ ಸಂತೋಷದಿಂದ ಇರುವರು. ಆದ್ದರಿಂದ ಕರಮುಗಿದು ಬೇಡಿಕೊಳ್ಳುವೆನು, ಎನ್ನ ಲಗ್ನವನ್ನು ಮಾಡು ಪಿತನೇ, ಅತಿ ಬಲಾನ್ವಿತನೇ. ಆಹೋ ದಡ್ಡ ಮುಂಡೆ, ನಿನಗಿಷ್ಟು ಛಲವೇತಕ್ಕೆ ಶುದ್ಧವಾಗಿ ಮಾತನಾಡುವುದಕ್ಕೆ ಸಹ ಬಾರದು. ಅಣ್ಣನೆಂಬ ಮಮತೆ ಇಲ್ಲದ ಸಲ್ಲದ ಮಾತುಗಳನ್ನಾಡಿದ ಸುಭದ್ರೆಯನ್ನು ಮನೆಯಿಂದ ಬಿಡಿಸಿ ತಪ್ಪಿದೆ. ಇದರಲ್ಲಿ ನನ್ನದೇನು ತಪ್ಪಿದೆ? ಹದಮರಾದ ಪಾಂಡು ತನಿಯನಿಗೆ ನಿನ್ನ ಸರ್ವತ ಕೊಡುವುದಲ್ಲ. ಶೂರನಾದ ಲಕ್ಷಣನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಿಕೊಟ್ಟವೆನು. ಇದಕ್ಕೆ ರಾತರ ಹಟ್ಟ ಬಂದರೆ ಬಳಿರೆ ನಿನ್ನ ಕಾಲಗಳ ಬಿಡದ ಕಿರಣ ತಿರುಗಿಸಿ ಕೊಂಡೆಗೆ ಅಪ್ಪಳಿಸಿ ಬಿಡುವೆ. ಮಾರಿಯಾದ ಮಗಳೇ, ಅಹೋ ಅಪ್ಪಯ್ಯ, ಏಟಿಗಳಾದ ಪಾಂಡವರು ನೀತಿವಂತರಾಗಿದ್ದರೆ ಮಾಡಿಕೊಂಡ ಮಡದೆಯನ್ನು ತವರ ಮನೆಯಲ್ಲಿ ಬಿಟ್ಟು ನೀತಿಗೆಟ್ಟು ತೂತು ಕೂಳಿಗೆ ಗತಿ ಇಲ್ಲದ ಕಾಟದಲ್ಲಿ ಗಟ್ಟೆ ಗಟ್ಟುಕೊಂಡು ಕಾಲವ ಕಳೆವ ಬಡ ಪಾಂಡವರಿಗೆ ಮಗನಾದ ಅಭಿಮಾನ್ಯನ ಪದಿ ಎಂದು ಮದಿಗಟ್ಟು ಮಾತನಾಡುತ್ತಿರುವೆಯಾ? ಮಗಳೇ, ಅಹೋ ಅಪ್ಪಯ್ಯ, ನನಗೆ ಹೆದರಾಟದ ಮಕ್ಕಳು ಇದ್ದರೇನು ಸತ್ತರೇನು ನಿನ್ನ ಮಹಾರಮನೆಯ ಕಾರಾಗೃಹದಲ್ಲಿ ಸೇರಿಸಿಬಿಟ್ಟವನು. ಬಳಿಬಳಿರೆಯಲ್ಲ ಈ ಸೊರತೆ ಕೌರವನಿಗೆ ಬರ ಹೇಳು ಲಗ್ನದ ಪತ್ರಿಕೆಯನ್ನು ಬರೆದು ಈ ಪಟ್ಟಣವನ್ನು ಸಿಂಗಾರಿಸಲು ಮಂಗಲ ವಾರ್ತೆಗಳನ್ನು ಮೊಳಗಿಸು. ಲಕ್ಷಣನಿಗೆ ಮಗನಾಗಿ ಬರುವಂತೆ ತಿಳಿಸು ಸಾರಥಿ. ನಾನು ಹೇಳಿದ ಕೆಲಸ ನೀ ಮಾಡು ಜಾಗೃತಿ. ದುರ್ಯೋಧನ, ಕರ್ಣ,
ಗಜ ಘಟೋತ್ಕಚನ ರೆಡಿ ಮಾಡ್ರಪ್ಪ. ಘಟೋತ್ಕಚ ರೆಡಿ ಆಗಿರ್ಬೇಕು. ಘಟೋತ್ಕಚ ನೆನಪ ರೆಡಿ ಮಾಡಿ ಇಲ್ಲಿ ಮುಂದೆ ಕರ್ಕೊಂಬರಿ. ಘಟೋತ್ಕಚ ರೆಡಿ ಆಗಿರ್ಬೇಕು. ಘಟೋತ್ಕಚ ರೆಡಿ ಆಗಿರ್ಬೇಕು. ಬರೀಪ್ಪ ನೀವು ಬರೀಪ್ಪ ಬರೀ ಸರ್ಕಾರ ದಾರಿ ಬಿಡ್ರು. ಭೂಪತಿ ಈ ದ್ವಾರಕಾವತಿಯ ಶೃಂಗಾರವನ್ನು ನೋಡಿದ್ಯಾ? ನೋಡಿದೀನಿ ದೇವ. ಎತ್ತ ನೋಡಿದರೆ ಹಸಿರ ತೋರಣಗಳ ಎಲ್ಲ ಕೇಳಿದ್ರೆ ಮಂಗಳ ವಾದ್ಯಗಳ ಕೇಳುವುದಕ್ಕೆ ಇಂಪಾಗಿ ತೋರುವುದಲ್ಲ ಸಾರಥಿ. ಹೌದು ದೇವ. ಸಾರಥಿ ಭೂಪತಿ ಅಷ್ಟ ಐಶ್ವರ್ಯ ಶೋಭಿಸುವ ಬಲದೇವನ ಮಗಳಾದ ಶಚಿರೇಖೆ ನಮ್ಮ ಲಕ್ಷಣಿಗೆ ದೊರಿಬೇಕಾದ್ರೆ ಅವನ ಪುಣ್ಯವು ಎಷ್ಟೆಂದಿರಬೇಕು? ಭೂಪತಿ ಇರಲೇ ಬೇಗನೆ ಹೋಗಿ ಮುಂದಿನ ಕಾರ್ಯವನ್ನು ಮಾಡಿದ ಕಂಡಿಯ ಬೇಗನೆ ಹೋಗಿ ಮುಂದಿನ ಕಾರ್ಯವನ್ನು ಮಾಡಿದ ಒಳಿತು ಕಂಡಿಯ ಸಾರಥಿ. ಅತಿ ಜಾಗೃತಿ ನಿಮ್ಮಿಟ್ಟದಂತಾಗಲಿ ದೇವ. ರೇವತಿ ಹೊಳಿ ಬಡರೆ ಸಾರಥಿ. ಭೂಪತಿ ಆರ್ಥಿಕ ಸಂಭ್ರಮದಿಂದ ವಿವಾಹಕ್ಕೆ ಬಂದ ಕೌರವರ ಹೆದರಗೊಂಡ ಮನೆಯಲ್ಲಿ ಬಡಬದ್ದನಾಗ ಸಾರಥಿ. ಹಾಗೆ ತಕ್ಕದೆ ನಿಮ್ಮಿಟ್ಟದಂತಾಗಲಿ ದೇವ. ಆಹೋ ಅಧಿಕ ಬಲಶಾಲಿಯಾದ ಬಲರಾಮನೇ, ದುರ್ಯೋಧನನೇ, ಸೈನ್ಯ ಸಮೇತದಿಂದ ಸರ್ವರ ಲಗ್ನಕ್ಕೆ ಬಂದಿರುವವ ಜರುಗುವ ಲಗ್ನದ ಕಾರ್ಯದಲ್ಲಿ ಕೇಡುಗಳು ಬರದಂತೆ ಶೀಘ್ರವಾಗಿ ನೋಡಿಕೆ ಬಲಭದ್ರನೇ, ಅತಿ ಬೇಗನ. ಆಹೋ ಯಕ್ಷರ ಕರ್ನಾಟಕ ಕರ್ಣನೇ ಮದುವೆಯ ಸಂಭ್ರಮಕ್ಕಾಗಿ ಎಲ್ಲರೂ ಬಂಧು ಬಾಂಧವರು ಬಂದಂತಾಗಿದ್ದು, ನಡೆಸಿಕೊಡಬೇಕಾದ ಕಾರ್ಯಗಳನ್ನು ಕೊಟ್ಟಂತಾಗಿದ್ದು. ಬಲರಾಮನೇ ಕರ್ಣನೇ ಶೀಘ್ರವಾಗಿ ಒಂದು ಉಳಿಯದಂತೆ ನಡೆಸಿಕೊಡ ಬಲರಾಮನೇ. ಹಸ್ತಿನಾಪುರದ ಬಿಗಿನ ಆಹೋ ಪ್ರೀತಿಯ ಶಿಷ್ಯನಾದ ದುರ್ಯೋಧನ, ಆಹೋ ಅಧಿಕ ಬಲರಾಮನೇ, ದುರುಳ ದುಷ್ಟರಾದ ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಜ್ಞಾಪಿಸಿದ ಕಾಲಕ್ಕೂ ಅವರು ಸೊಕ್ಕ ಮುರಿಯಲಿಲ್ಲ. ಹೌದಾ ಬಲಭದ್ರನೇ? ಆಟವೆಯೋಳ ಬಡ ನರಿಗಳಂತೆ ಗಡ್ಡೆ ಗಣಸುಗಳನ್ನು ತಿಂದು ಬಂಡ ಬಾಳುವ ದರಿದ್ರ ಪಾಂಡವರಿಗೆ ಪಾಂಡವರಿಗೆ ಮಗನಾದ ಆಭಿಮಾನ್ಯನಿಗೆ ಎನ್ನ ಮಗಳಾದ ಶಶಿರೇಖೆಯನ್ನು ಕೊಡಿ ಎಂದು ನಾಚಿಕೆ ಇಲ್ಲದೆ ಕೇಳುವವರು. ಹೋ ದೊರಿ
ನಮ್ಮ ತಂಗಿಯಾದ ಸುಭದ್ರೆಯಿಂದ ಮನೆಯಿಂದ ಬೆಳೆಸಿದನು. ಓ ದುರ್ಯೋಧನ, ಓಹೋ ಬಲರಾಮನೇ, ನಮ್ಮ ಮನೆತನಕ್ಕೆ ತಕ್ಕಂತೆ ನಿನ್ನ ಮಗನಾದ ಲಕ್ಷ್ಮಣನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ನಿಶ್ಚಯದಿಂದ ನಿಮ್ಮನ್ನು ಇಲ್ಲಿಗೆ ಕರೆಸಿರಬೇಕು. ಇಲ್ಲಿಗೆ ಕರೆಸಿದ ಕುರುಬಪತಿ ಹೀಗಿರುವ ನೋಡಿ ಅಂತ ಮನಸ್ಸಿದೆ. ಪಾಪ ಘಟೋತ್ಕಚ. ಕರ್ಣ, ಆಹೋ ಅಕ್ಷರ ನಾದಿಗಳ ಪಾಂಡವರು ಘಟೋತ್ಕಚ ಘಟೋತ್ಕಚ ಬಾಬಾ ಘಟೋತ್ಕಚ. ಕೃಷ್ಣ, ಆಹೋ ಅಕ್ಷರ ನಾದಿಗಳ ಪಾಂಡವರು ಒಂದಗೂಡಿ ಬಂದರು. ನಿರ್ಲಕ್ಷ್ಯದ ಗಾದಾಟವಂತ ಹಕ್ಕ ಸಂಭವನೆ. ಓ ಬಲರಾಮನೇ, ನಾನು ಹೇಳಿದ ನುಡಿಯನ್ನು ಲಕ್ಷ್ಯ ಬಿಟ್ಟು ನಿನ್ನ ಕೇಳಬೇಕಲ್ಲ. ಅದೇನ ಚೆನ್ನಾಗಿ ಹೇಳ ಬಲರಾಮನೇ. ಓ ಕರ್ಣ, ಬಲರಾಮನೇ, ನಮ್ಮ ಸಹೋದರಿಯ ಮಗನಾದ ಅಭಿಮನ್ಯನಾದ ಬಡವನಿಗೆ ಎನ್ನ ಮಗಳಾದ ಶಶಿರೇಖೆಯನ್ನು ಕೊಡಿ ಎಂದು ಹೇಳುವಳು ಆ ಬಡ ಸುಭದ್ರಿಯು. ಓ ರವಿನಂದನ, ಓ ಬಲರಾಮನೇ, ಅವಳ ಮಾತು ಕೇಳದ ನಿನಗೆ ಪ್ರೀತಿಯ ಮಿತ್ರನಾಗಿ ಎನ್ನಗೆ ಪ್ರೀತಿಯ ಶಿಷ್ಯನಾದ ದುರ್ಯೋಧನ ಮಗನಾದ ಲಕ್ಷ್ಮಣನಿಗೆ ಕೊಡಬೇಕೆಂದು ನಿಶ್ಚಯದಿಂದ ನಿಮ್ಮನ್ನು ಇಲ್ಲಿ ಕರೆಸಿರುವನು. ಆದ ಕಾರಣ ಲಕ್ಷ್ಮಣನಿಗೆ ಮದುಮಗನಾಗಿ ಕರೆದುಕೊಂಡು ಬಾ ಕರ್ಣ. ಭುವನ ವರ್ಣ ನಿನ್ನಿಷ್ಟದಂತೆ ಆಗಲ ಬಲರಾಮನೇ. ಕೂತ್ಕೊಡ್ರು. ಹೊಳಿ ಬಳಿರ್ಯ ಎಲೈ ಸಾರದ ಭೂಪತಿ, ಜೈ ದಾರಕವತಿಯ ಪಟ್ಟಣದ ಭವ್ಯವಾದ ಸಿಂಗಾರವಂ ನೋಡಿದೆಯಾ? ನೋಡಿದಿನಿ ದೇವ. ಎಲ್ಲ ಸಾರದ ಭೂಪತಿ, ಹಚ್ಚ ಹಸಿರಿನ ಗಿಡ ಮರಗಳಿಂದ ಹಂಸ ನವಿಲ ಕೋಗಿಲೆ ಚಕೋರಿ ಆದ ಪಕ್ಷಿಗಳಿಂದ ಪರಿಮಳವಿಟ್ಟವಾದ ಧ್ರುವ್ಯವಾದ ಸುವಾಸನೆಯಿಂದ ಎಷ್ಟೊಂದು ರಮಣೀಯವಾಗಿ ಪರಿಶೋಭಿಸುತ್ತಿರುವುದು ನೋಡ. ಹೌದು ದೇವ. ಎಲ್ಲ ಸಾರದ ಭೂಪತಿ, ಇದು ಆಗಿರಲಿ, ಸ್ವಲ್ಪ ಮುಂದಕ್ಕೆ ಹೋಗೋಣ, ನಡಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ಎಲ್ಲ ಸಾರದ ಭೂಪತಿ, ಹಲೋ, ಎಲ್ಲ ಸಾರದ ಭೂಪತಿ, ಈ ದ್ವಾರಕವತಿಯ ಪಟ್ಟಣದ ಭವ್ಯವಾದ ಮುಂಭಾಗದಲ್ಲಿ ನೀಲ ಜ್ವಾಲವಾಗಿ ಚಲಿಸುತ್ತಿರುವ ಯಮುನಾ ತೀರದ ನದಿಯಂ ನೋಡಿದೆಯಾ? ನೋಡಿದಿನಿ ದೇವ. ಎಲ್ಲ ಸಾರದೆ ಭೂಪತಿ, ಇದು ಆಗಿರಲಿ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ, ನಡಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ಸುಭದ್ರ ಸುಭದ್ರ ಸುಭದ್ರ. ಎನ್ನ ಎದುರಿನಲ್ಲಿ ಕಾಣುವ ಗೋವಿಂದನಾದ ಸಿಂಗಾರವಾದ ಹರಮಂದಿರವನ್ನು ನೋಡಿದೆಯಾ? ನೋಡಿದಿನಿ ದೇವ. ಎಲ್ಲ ಸಾರದೆ ಭೂಪತಿ, ಇದು ಆಗಿರಲಿ, ಶ್ರೀಹರಿ ದರ್ಶನಕ್ಕಾಗಿ ಮುಂದಕ್ಕೆ ಹೋಗೋಣ, ನಡಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ಇಂದಿರಾ ಸುಂದರ ದ್ವಾರಕಪುರದ ರಾಜಕುಲಶೇಖರ, ಮಂಗಲವಾಗಲಿ ಮೇಲೆ ಕೇಳು ಭೀಮಸೇನನ ಪುತ್ರನೇ ಘಟಧ್ವಜನೇ. ಈ ದಿನ ನಾನು ಬಂದ ಕಾರ್ಯವು ಸಫಲವಾಗುವಂತೆ ಮಾಡು ರಾಧಾ ರುಕ್ಮಿಣಿ ಮನೋಹರ. ಸಾರದೆ ಈ ಶಶಿರೇಖೆಯ ಕಾವಲಿ, ಈ ಶಶಿರೇಖೆಯ ಪರಿಣಯಕ್ಕೆ ಬಂದಿರುವ ಬೀಗರನ್ನ ಮಾತನಾಡಿಸೋಣ, ನಡಿ ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ದೇವ. ಬೋಳಿರ ಮದ ಸ್ವಕ್ಯದ ಮದಾನಿಯಂತೆ ಸಂಭ್ರಮಿಸುತ್ತಿರುವ
ಬಲರಾಮನ ಸ್ಥಾನದಲ್ಲಿ ದುರ್ಯೋಧನ, ಕರ್ಣ, ಲಕ್ಷಣ ಎಂಬ ಅಪಚಕನದ ಕುನ್ನಿಗಳು ಹಾ ಒಳ್ಳೆ ನರಿಗಳಂತೆ ಸಿಂಹಾಸನದ ಮೇಲೆ ಎಷ್ಟು ಸಂಭ್ರಮದಿಂದ ಕುಳಿತಿರವರ ನೋಡು. ಹೌದು ದೇವ. ಥು, ಇವರ ಮುಖಕ್ಕೆ ಬೆಂಕಿ ಹಚ್ಚಲ. ಹಾ ಕನ್ನೆಗೆ ಇಷ್ಟವಿಲ್ಲದ ಮದುವೆಯನ್ನು ಕಷ್ಟಪಟ್ಟ ಮಾಡುತ್ತಿರುವ ಈ ಆಡಿಗಳ ವೃತ್ತಾಂತವನ್ನ ಹಾ ಹೇಳಿವನ ಚಿತ್ತ ಬಿಟ್ಟು ಕೇಳ. ಚೆನ್ನಾಗಿ ಹೇಳಿದೆ ದೇವ. ಎಲ್ಲ ಸಾರಥ ಭೂಪತಿ ದಿತ್ತೈದನ ದಿಗದೈದ ದೃಷ್ಟನಾದ ದುರ್ಯೋಧನನ ಪ್ರೀತಿಯ ಬಲರಾಮ ದುಷ್ಟನಾದ ದುರ್ಯೋಧನನ ಪ್ರೀತಿಯ ಗುರುವಾಗಿ ಪಾಂಡವರ ಬಾಳಿನ ಬಳ್ಳಿಗೆ ಭಾರವಾಗಿ ನಮ್ಮ ಚಿಕ್ಕಮ್ಮನಾದ ಸುಭದ್ರಿಯನ್ನು ಕೆಟ್ಟ ನುಡಿಗಳಿಂದ ನಿಂದಿಸಿ ದಟ್ಟವಾದ ಅರಣ್ಯಕ್ಕೆ ತಪ್ಪಿಸಿದ ಮಾಧವನ ಸಹೋದರನಾದ ಬಲರಾಮನೆಂಬ ಅಹಂಕಾರ ಬಳಿರ ಸಾರಥೆ ಭೂಪತಿ ಅದು ಹಾಗಿರಲಿ, ಸ್ವಲ್ಪ ಇತ್ತ ನೋಡು. ನೋಡಿದಿನಿ ದೇವ. ತನ್ನ ಮಾವನಾದ ಶಕುನಿಯ ಜೊತೆಗೂಡಿ ಕಪಟ ದುತ್ಯವನ್ನಾಡಿ ಹಾ ರಾಜ್ಯವನ್ನ ಕಬಳಿಸಿ ಪಂಚ ಪಾಂಡವರನ್ನ ವನವಾಸಕ್ಕೆ ಕಳುಹಿಸಿದ ಹಾ ದೃಷ್ಟ ಗುಣದ ದುರ್ಯೋಧನ ನಮ್ಮ ಪಾಪಾತ್ಮನ ಬಳಿರೆ ಇವನೇ ನೋಡು. ನೋಡಿದಿನಿ ದೇವ. ಎಲ್ಲ ಸಾರಥ ಭೂಪತಿ ಅದು ಹಾಗಿರಲಿ, ಸ್ವಲ್ಪ ಇತ್ತ ನೋಡು. ನೋಡಿದಿನಿ ದೇವ. ಸುತ್ತು ಕೂಳಿಗೆ ಮೂಲವಾಗಿ ದುರ್ಯೋಧನ ಹೇಳಿದ ಮಾತು ಕೇಳುವ ಹಾಗೆ ಅಂಗರಾಜ್ಯವನ್ನ ಭಿಕ್ಷೆಯಾಗಿ ಪಡೆದ ನಮ್ಮ ಚಿಕ್ಕಪ್ಪನಾದ ಅರ್ಜುನನನ್ನ ನಾನೇ ಸಂಹಾರ ಮಾಡುವನೆಂದ ಬಗಳಿದ ನೀಚ ಕುಲದ ಕರ್ಣನ ಕಬ್ಬಲಿಗನ ಬಳಿರ ಇವನೇ ನೋಡ. ನೋಡಿದಿನಿ ದೇವ. ಎಲ್ಲ ಸಾರದೆ ಭೂಪತಿ ಅದು ಹಾಗಿರಲಿ, ಸ್ವಲ್ಪ ಚಿತ್ತ ಬಿಟ್ಟಿತ್ತ ಕೇಳು. ಹಾ ಹೊಲ ಏನು ಬಲವಂತನ, ಹಾ ಏನು ಪರಾಕ್ರಮನ, ಹೌದು ದೇವ. ಏನು ವೀರನ. ಹೊಲ ಉಲಗವನ್ನ ಕಂಡರೆ ಹಾ ಸಿಂಹವೆಂದು ಎದರಿ ಬೆದರೆ ಕರಗೆ ನೀರಾಗಿ ಹೋಗುವ ಜಗದೇಕನ ಪಂಸಕನಾದ ಲಕ್ಷಣ ನಮ್ಮ ಪಾಪ ಲಕ್ಷಣ ಗಾಡಿ ಬಳಿರೆ ಇವನೇ ನೋಡು. ನೋಡಿದಿನಿ ದೇವ. ಬಿಡ. ಎಲ್ಲ ಸಾರದೆ ಭೂಪತಿ ಶಶಿರೇಖ ಮುಂದಕ್ಕೆ ಬಾಕ. ಅದು ಹಾಗಿರಲಿ, ಶಶಿರೇಖೆಯ ಪರಿಣಯಕ್ಕೆ ಹಾ ಮುಂದಕ್ಕೆ ಬಾಕ. ಅದೆಲ್ಲ ಸಾರದೆ ಭೂಪತಿ ಶಶಿರೇಖ ಇದಕ್ಕೆ ಒಂದು ನೀತಿ ಮಾತು ಹೇಳುವನು, ಚಿತ್ತ ಬಿಟ್ಟು ಕೇಳ. ಚೆನ್ನಾಗಿ ಹೇಳಿದೆ ದೇವ. ಕುಂತವನಿಗೆ ಕೂಳು ಇಲ್ಲ, ನಿಂತವನಿಗೆ ನೀರು ಇಲ್ಲ, ಹಾ ಎದ್ದ ಹೋದವನಿಗೆ ಮನೆ ಮಾರಿ ಇಲ್ಲ. ಹೌದಾ ಬಳಿರ ಆದರೆ ಈ ವೀರ ಘಟದ್ಗಜನಿಗೆ ಸರಿಸಾಟಿ ಆಗಬಲ್ಲ ವೀರರ ಹೌದು ದೇವ. ಈ ಸಭೆಯಲ್ಲಿ ಒಬ್ಬರಾದರೂ ನಾನು ಕಾಣಲಿಲ್ಲ. ಹೌದು ದೇವ. ಎಲ್ಲ ಸಾರದೆ ಭೂಪತಿ ಈ ಲಕ್ಷಣನೆಂಬ ಕೋಡೆ ಹೌದಾ ನನ್ನ ಸೆಸೆಯಾದ ಶಶಿರೇಖೆಗೆ ಎಷ್ಟು ಮಾತ್ರಕ್ಕೂ ಆಗಲಾರ ಜೋಡೆ. ಹೌದು ದೇವ. ಬಳಿರ
ಶಶಿರೇಖೆಯ ಅಭಿಮಾನ್ಯವಿಗೆ ನಾನೇ ನಿಂತು ಮದುವೆ ಮಾಡಲಿದ್ದರೆ ಹಾ. ಬೋಳಿರ ಜಗಜ್ಜಟ್ಟಿ ಭೀಮಸೇನನ ಪುತ್ರನಾಗಿ ಹುಟ್ಟಿದ ಸಾರ್ಥಕವೇನು ಹಾ. ಎಲ್ಲ ಸಾರದೆ ಭೂಪತಿ ಇಂದಿನ ದಿನ ಲಕ್ಷಣ ನಂಬ ಅವಲಕ್ಷಣ ಗೇಡಿಗೆ ಮದುವೆಯ ಸಂಭ್ರಮವನ್ನು ಕೆಡಜೆ ಹಾ. ಲಕ್ಷಣ ನಂಬ ಮದುಮಗನಿಗೆ ಮಂಕು ತರಜೆ ಹಾ. ಮದುವೆಯಾಗುವ ನಂಬ ಮಂಕು ಬಿಡಿಸುವನೋ ನೋಡ ಹಾ. ಲಾ ಸಾರದೆ ಭೂಪತಿ ಇನ್ನು ತಡ ಮಾಡದೆ ಶಶಿರೇಖೆಯ ಶಯನ ಗೃಹಕ್ಕೆ ಹೋಗೋಣ ನಡೆ ಹಾ. ಎಲ್ಲ ಸಾರ ಎಲ್ಲ ಸಾರದೆ ಭೂಪತಿ ಈ ಶಶಿರೇಖೆಯ ಕಾವಲಿಗಾಗಿ ಹಾ. ಹೌದಾ? ಹೌದಾ? ಎಷ್ಟು ಜನ ದಾಸಿಯರನ್ನು ನೇಮಿಸಿರುವನು ನೋಡಿದೆಯಾ ಹೌದು ದೇವ. ಇಂಥ ಅದ್ಭುತ ಸೌಂದರ್ಯವನ್ನು ಅನುಭವಿಸಲು ಹಾ. ನನ್ನ ತಮ್ಮನಾದ ಅಭಿಮಾನ್ಯನು ಅರೆ ಎಷ್ಟು ಜನ್ಮಾಂತರದ ಪುಣ್ಯ ಮಾಡಿರುವನೋ ಏನ ಓನಪ್ಪ ಪುಣ್ಯ ಅಲ್ಲ ನಿಮ್ಮ ತಮ್ಮಂದು ವರ್ಷ ಒಂದು 4 ಎಕರೆ ನೀರಾವರಿ ತಾಣಂಗ ಆಯ್ತು ಇವಾಗ ಎಲ್ಲ ಸಾರತೆ ಭೂಪತಿ ಈ ಶಶಿರೇಖೆಯ ಇನ್ನು ಸಮಯ ವ್ಯರ್ಥ ಮಾಡದೆ ಹಾ. ಈ ದಿನ ಏನಾದರೂ ಸರಿ ಹಾ. ಎಲ್ಲರ ಕಣ್ಣು ತಪ್ಪಿಸೆ ಹಾ. ನಿದ್ದೆಯಲ್ಲಿ ಮಲಗಿರುವ ಶಶಿರೇಖೆಯನ್ನ ಹಾ. ಮಂಚದ ಸಮಯದವಾಗಿ ಅರೆ ಅಪಹರಣ ಮಾಡುವನು ಅರೆ ಎಲ್ಲ ಸಾರತೆ ಭೂಪತಿ ಸುಭದ್ರ ಅಭಿಮಾನ್ಯವಿಗೆ ಒಪ್ಪಿಸುವನು ಹಾ. ಶಶಿರೇಖೆಯ ರೂಪವನ್ನು ನಾನು ತಾಳುವೆನು ಹಾ. ಎಲ್ಲ ಸಾರತೆ ಭೂಪತಿ ಇಂದಿನ ದಿನ ಲಕ್ಷಣ ನಂಬ ಅವಲಕ್ಷಣ ಗೇಡಿಗೆ ಅರೆ ನಾನು ಹೌದಾ? ಸಿಂಹ ಹಾ. ಹುಲಿ ಹೌದಾ? ಎಂಥ ಭಯಂಕರ ರೂಪಗಳಿಂದ ಕಂಡ ಹೌದಾ? ಮದುವೆಯ ಬಿಟ್ಟು ಓಡಿ ಹೋಗುವಂತೆ ಮಾಡುವನ ಸಾರತೆ ಭೂಪತಿ ನೋಡಿ ನೋಡಿ ಎನ್ನ ಮಾಯದ ರೀತಿ ನಿಮ್ಮಿಷ್ಟದಂತಾಗಲಿ ಭೂಪತಿ ಆಗೈತಲ್ಲ ಮಾತು ಇಲ್ಲೇ ಕರ್ಕೊಂಡು ಹೋಗು ಬಾಕ ಸುಭದ್ರ ಮುಂದೆ ಬಾಕ ಓ ತಾಯೇ ನಿನ್ನ ಕರುಣೆಯಿಂದ ದ್ವಾರಕ ನಗರ ಬಂಪಕ್ಕ ಯಾರಿಗೂ ಹರಿಯದಂತೆ ಶಶಿರೇಖೆಯ ಸಹ ಶಶಿರೇಖೆಯ ಮಂದಿರ ಬಂಪಕ್ಕ ಎನ್ನ ಬಲ ಸಾಹಸದಿಂದ ಶಶಿರೇಖೆಯ ಸ್ವಲ್ಪ ಸಮಯತವಾಗಿ ಎತ್ತಿಕೊಂಡು ಬಂದಿರುವನು ನಿನ್ನ ಸಹೋದರ ಸೊಸೆಯಾದ ಶಶಿರೇಖೆಯೋ ಹೌದೋ ಅಲ್ಲವೋ ನೋಡು ಜನನೇ ಸೌಖ್ಯ ಪ್ರದಾಯಿನೇ ಪುತ್ರ ಘಟೋದ್ಗಜ ಅಮ್ಮಯ್ಯ ಇವಳು ನಿನ್ನ ಸೋದರ ಸೊಸೆ. ಹೌದೇನು ಮಾತೆ? ಇವಳೇ ಶಶಿರೇಖೆಯು. ಹೌದೇನು ಮಾತೆ? ಪುತ್ರ ಅಭಿಮಾನಿ ಅಮ್ಮಯ್ಯ ಹೋದ ಕಾರ್ಯವು ನೀನು ಮಾಡಿಕೊಂಡು ಬಂದೆ. ನಿನ್ನ ಇಷ್ಟವಾಯಿತೆ ಮಾತೆ? ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿನ್ನ ಇಷ್ಟವಾದರೂ ನನಗೆ ಅಷ್ಟೇ ಸಾಕು ಅಮ್ಮಯ್ಯ. ಕಂದ ಮಾತೆ ಕೇಳು, ಅದೇನು ಚೆನ್ನಾಗಿ ಹೇಳಮ್ಮ. ಮಮತೆಯ ಕಂದನು ನೀನು ಮರೆಯನು ನಿನ್ನ ಉಪಕಾರವನು. ಮಮತೆಯ ಕಂದನು ನೀನು
ಮಮತೆಯ ಕಂದನು ನೇನ. ಖಾಲಿ ಮಂದಿ ಕೆಳಗಿಡ್ರಪ್ಪ, ಅದು ಅಭಿಮಾನ್ಯ ಮುಂದೆ ಕಳ್ಸ್ರು. ಅಭಿಮಾನ್ಯು ಅಭಿಮಾನ್ಯು ಅಭಿಮಾನ್ಯ ಎಲ್ಲಿಗೋದು ಮರ? ಆಯ್ತೇ ಪ್ರಿಯೇ ಶಶಿರೇಖಿಯೇ, ಪ್ರಿಯ ಸುಂದರವಾದ ನಿನ್ನ ಮುಖವನ್ನು ಕಂಡಾಕ್ಷಣ ಸಂತೋಷವಾಗಿತ್ತು. ಕಾಮಿನಿ, ನಿನ್ನನ್ನು ಹಗಲಿ ವನವಂ ಸೇರಿ ಅತಿಶಯವಾಗಿ ವಿಲಾಸದಿ ಭ್ರಮಂಗಳಮ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಾಮರ್ಷರ ಪೀಡಿತನಾಗಿ ನಿಮಿಷವೇ ಒಂದು ವಿಗವಂತೆ ಹಾಗೆ ಕಾಲ ಕಳೆದನು. ಸುಂದರಿ, ನೀನು ಮೊದಲ ವನ ವಿಹಾರ ಮಾಡುವ ಸಮಯದಲ್ಲೇ ಈ ನಿನ್ನ ಸೋದರ ಮಾವನಿಗೆ ಏನೊಂದು ಪ್ರಮಾಣವನ್ನು ಕೊಟ್ಟಿದ್ದ ಮರತೆಯ ಶಶಿರೇಖ ಆಗಬೇಕು ನಮ್ಮಿಬ್ಬರ ಮದುವೆಯ. ಅಹೋ ಮಾವಯ್ಯ, ಎನ್ನ ಶಶಿಯಾದ ಶಶಿರೇಖಾ, ಅಂತೂ ದೇವರ ದಯದಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಬಿಟ್ಟು ನಿನ್ನ ಪಾದ ಸನ್ನಿಧಿಯನ್ನು ಸೇರಿರುವೆನು. ಹೌದೇನು ಸುಂದರಿ? ಇನ್ನು ಮುಂದೆ ನನಗೆ ನಿನ್ನನ್ನು ಬಿಟ್ಟರೆ ಮತ್ತಾರೋ ಗತಿ ಇಲ್ಲ. ಇನ್ಯಾರಿರುವರು ಸುಂದರಿ? ಇನ್ನು ಮುಂದೆ ನನಗೆ ನೀನು, ನಿನಗೆ ನಾನು. ಹೌದು ಸುಂದರಿ. ನಿನ್ನ ಮಾತು ಕೇಳಿ ನನಗೂ ಸಂತೋಷವಾಯಿತು ಮಾವ. ಮಂಜುಳ ಪ್ರಭಾವ ಕಡಿಬಾ ಕಡಿಬಾ. ಲೈ ಸದಮಲ ಹೃದಯನಾದ ಸಹೋದರನ ಕೇಳ. ಎಲೈ ಸದಮಲ ಹೃದಯನಾದ ಸಹೋದರನ ಕೇಳ. ಅಣ್ಣ ಭೀಮನಂದನ ಅದೇನು ಚೆನ್ನಾಗಿ ಹೇಳು. ನಾನು ದ್ವಾರಕ ನಗರಕ್ಕೆ ಹೋಗಿ ಶಶಿರೇಖೆಯಂತೆ ನಟಿಸ ಲಕ್ಷಣನಿಗೆ ಹೃದಯದಲ್ಲಿ ಬುಗಲ್ಲು ಹುಟ್ಟಿದೆ, ಲಗ್ನವನ್ನು ಕೆಡಜೆ ಬಳಿರ ಶತ್ರುಗಳಾದ ದುರ್ಯೋಧನ ದುಶ್ವಾಸನ ಶಕುನ್ಯ ಮೊದಲಾದ ವೀರರನ್ನು ಒದ್ದು ಓಡಿಜೆ, ಬುದ್ಧಿಹೀನವಾದ ಬಲರಾಮನಿಗೆ ಸಾಹಸವು ತೋರಿಜೆ, ಪಟೋಟಪವನ್ನು ಅರಿಕೆ ಪಡಿಸುವೆನ. ನೀನು ಶಶಿರೇಖೆಯು ಸುಭದ್ರ ಅಮ್ಮನವರ ನಿರೀಕ್ಷಿತವಾಗಿ ಇರಿ ತಮ್ಮ. ನಾನು ಹೋಗಿ ಬರುತ್ತೇನೆ, ನೋಡುತ್ತಾ ಇರು ಇದರ ಮರ್ಮ. ರಿಪುಕುಲ್ಲ ಕೊಟ್ಟೋರ್ರ ಬಟಬಟನಾದ ಅಣ್ಣ ದಾನವೇಂದ್ರ ತಮ್ಮ ಪಾರ್ಥನಂದನ ಪ್ರಳಯಾಗ್ನಿಗೆ ವಾಯ ಸಹಾಯನಾಗಿ ಬಂದಂತೆ ನಿನ್ನ ಭುಜಬಲಾಗ್ನಿಗೆ ನಾನು ಬರದನು. ಹೌದೇನು ಅನುಜ? ಅಣ್ಣ ತಮ್ಮ ಬಳಿರೆ ಆ ಕುಳ್ಳ ಕೌರವರ ತಾಂಡವಮ್ಮ ದಾಳ ಧೂಳಿ ಎಬಿಸಿ ಬರನ ಅಣ್ಣ ರಾಜಾದಿ ಗಣ್ಯ. ರಾಜ ಅಹೋ ರಾಜ, ಅಹೋ ತಮ್ಮ, ನಮ್ಮ ವನವಂ ಹಾಳು ಮಾಡಿ ಹಣ್ಣು ಹಂಪಲಾದಿಗಳನ್ನು ಕಿತ್ತಿ ವನವಂ ದಾಳು ದೊಳ್ಳೆ ಮಾಡಿದ ಭ್ರಷ್ಟನ ಇವನೇ ನೋಡು. ಹೌದೇನು ಅನುಜ? ಇವನಂ ಹೊತ್ತು ಯುದ್ಧದಲ್ಲಿ ತಕ್ಕ ಬುದ್ಧಿಯಂ ಕಲಿಸಿ ವನವಂ ಬಿಡಿಸಿ ಕಳಿಸಿ ರಾಜನಾದ ಘಟೋತ್ಕಜನೇ ಭೋರ ಹಲಲಲಲಲಲ. ಇವನ ಹೊಣವಂ ಬಿಡಿಸಿ ಕಳಿಸಿ ರಾಜನಾದ ಘಟೋತ್ಕಜನೇ ತೋರಿಸಿವನ ಮೇಲೆ ನಿನ್ನ ಇಷ್ಟದಾಗಂತೆ ಆಗಲಿ ವನ ಪಾಲಕನೇ. ಬಲುರಯ್ಯಲ ಈ ಸಾರಥಿ, ಇನ್ನು ನಾನು ದ್ವಾರದ ಮುಂಭಾಗಕ್ಕೆ ಹೋಗಿ ಬರುವೆನು. ಜಾಗ್ರತೆಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಓಡಿಸಿ. ಬಾಪು ಯಪ್ಪ, ಅಯ್ಯೋ ಒಬ್ಬತ್ತು ಎಲ್ಲೋ ಮರ ಅಪ್ಪನ ಕರ್ಕೊಂಡು ಹೋಗಲ್ಲ. ಅಹೋ ಚಟುಲ ಪಟುತರ ಗಾಂಭೀರ್ಯನಾದ ತಮ್ಮ. ಅಹೋ ಅಣ್ಣ
ಸಮರಾದ ಕೌರವರ ಸೊಕ್ಕಗ ಅಕ್ಕನ ಮರುದಕ್ಕೆ ಬದಕ್ಕೆ ಸಮದಿರ ನಾನೊಬ್ಬನ ಸಾಕ. ಹೌದೇನು ಅಣ್ಣ? ಓ ತಮ್ಮ, ಅಣ್ಣ ಭೀಮನಂದನ, ದುರ್ಬಲರ ಗರ್ಭ ನಿರ್ಭೇದನ ಆಗುವಂತೆ ಹರ್ಪಡಿಸದ ನಿರ್ಭಯದಿಂದ ದ್ವಾರಕ ನಗರವಂ ಪಕ್ಕ ಲಗ್ನವನ್ನು ಮುಗಿಸ ದುರ್ಮಾರ್ಗರಾದ ಕೌರವರನ್ನ ತಮ್ಮ ನಗರವಂ ಸೇರುವಂತೆ ನುಗ್ಗು ನುಗ್ಗು ಮಾಡಿ ಹಸ್ತಿನಾವತಿಯ ಮಹಾದಿಯ ಮಿಡಿಸಿ ಬರುವನು. ಅಹೋ ಸಹೋದರನೇ, ಅಹೋ ಅಣ್ಣ, ನಾನು ಹೋಗಿ ಬರುವನು ಬೇಗನೆ. ನಿನ್ನ ಇಷ್ಟದಂತಾಗಲ ಅಣ್ಣಯ್ಯ. ಸಾರದೆ ಭೂಪತಿ ಇಂದಿಗೆ ಎನ್ನ ಅಭಿಲಾಷ ತೀರಿದ ಜಡಮದಿಯಾದ ಬಲರಾಮನ ಸುಮ್ಮನೆ ತನ್ನ ಮಗಳ ಅಭಿಮಾನ್ಯವಿಗೆ ಕೊಡಿ ಎಂದ ಗುಡಿಸಿ ಕೋಪದಿಂದ ಸುಭದ್ರ ಅಮ್ಮನವರನ್ನ ಕೇಡ ನುಡಿಯಿಂದ ಬೈದು ಇರಬದಕ್ಕೆ ಅವರಿಗೆ ತಕ್ಕ ಪ್ರಾಯಚಿತವ ಮಾಡುವೆನು. ಹೊಲ ಸಾರಥೆ ಭೂಪತಿ ಬೋಳಿರ ಕಪಟದಿಂದ ಜೂಜವನ್ನ ಹಾಡಿ ಅರಣ್ಯಕ್ಕೆ ಕಳುಹಿಸಿದ ಕುಟಿಲ ದುರ್ಯೋಧನಾದಗಳನ್ನು ಒದ್ದು ಕೆಡೆ ಎನ್ನ ಹಠವು ತೀರಿಸಿಕೊಳ್ಳುವೆನ. ಇವನಿಗೆ ಸಾಯವಾಗಿ ಬಂದ ಯಾದವರನಲ್ಲ, ಎನ್ನ ಮಾಯ ಬಲದಿಂದ ಸಸಿರೇಖೆಯಾಗಿ ಆಮೇಲೆ ಎನ್ನ ಸಾಸವಂ ತೋರಿಸುವೆನ. ಸಾರಥೆ ನೋಡಿ ಎನ್ನ ಸಾರಥೆ ನೋಡೆನ್ನ ಮುಂದಿನ ಸಂಗತಿ. ಬರಪ್ಪ, ಕೌರವ ಕರ್ಣ ಲಕ್ಷಣ ಮುಂದೆ ಬರಪ್ಪ. ಮತ್ತೀವು ಬಳಿ ಬಳಿ ಸಾರದೆ ಭೂಪತಿ ಮಾದೇವಣ್ಣ ಮೈಕ್ ಆನ್ ಮಾಡು. ಬಳಿ ಬಳಿ ಸಾರದೆ ಭೂಪತಿ ನಮ್ಮ ಪಟ್ಟಣದಲ್ಲಿ ಇರುವ ಬರೆಹೇತರನ್ನ ಬರೆಯಲ್ಲ ಸಾರದೆ. ನಿಮ್ಮಿಟ್ಟದಂತಾಗಲಿ ದೇವ. ಆಹೋ ಸ್ವಾಮಿ ಪುರೋಹಿತರ ದೇವ, ಶೀಘ್ರವಾಗಿ ಮಹೋತ್ಸವವನ್ನು ಜರುಗಿಸುವಂತನಾಗಿದೆ ಸ್ವಾಮಿ. ಸಜ್ಜಿನ ಪ್ರೇಮಿ ನಿಮ್ಮಿಷ್ಟದಂತಾಗಲಿ ದೇವ. ಎಲ್ಲಿ ಬರ್ತದೆ ಬರಗಲ್ಲ ಮುಂದೆ ಕರ್ಣ ಆಯ್ತಾ ಆಯ್ತಾ ಬಾಯ್. ಓ ಸ್ವಾಮಿ ಪ್ರೇರಿತರೇ, ಈಗ ದಕ್ಷಿಣ ತಾಂಬಲಾದಿಗನ ತೆಗೆದಿಕ್ಕಿರಿ ಆಲೋಚನೆ ಮಾಡಿದ ಮುಂದಿನ ಕಾರ್ಯವನ್ನು ಮಾಡುವಂತ ನಾವು ಸ್ವಾಮಿ ಸತ್ಯನ ಪ್ರೇಮಿ. ನಿಮ್ಮಿಷ್ಟದಂತಾಗಲಿ ರಾಜ. ಇದೇನು ಆಶ್ಚರ್ಯ, ನನಗೆ ಬಹಳ ಭಯವಾಗುತ್ತದೆ. ಏತಕ್ಕೆಂದರೆ ಇದು ಆಕಾರ ಕಾಣದ ಎನ್ನ ಕಣ್ಣಿಗೆ ಭಯಂಕರವಾಗಿ ರೂಪವಾಗಿ ಕಾಣುವುದು ಸ್ವಾಮಿ. ಸಜ್ಜನ ಪ್ರೇಮೆ ಕರ್ಣ, ಸುಂದರವಾದ ಸಸಿರೇಖಿ ಅಂದವನ್ನು ಕಂಡು ಮಧು ಭ್ರಮಣ ಉಂಟಾಗಿದೆ. ಹೇಗೆ ಲಕ್ಷಣ? ಅಹೋ ಕರ್ಣ, ಧೈರ್ಯವನ್ನು ತಾಳು, ಧೈರ್ಯವನ್ನು ವಹಿಸುವ ಪುರೋಹಿತರು ಹೇಳಿದ ಪ್ರಕಾರ ಕಾರ್ಯವನ್ನು ಮಾಡಿ ಲಕ್ಷಣ ಮಾಡಬೇಡ. ಅವ ಲಕ್ಷಣ ಸ್ವಾಮಿ ಪುರೋಹಿತರೇ,
ಮಂಗಳ ಸೂತ್ರವನ್ನ ಎನ್ನ ಕೈಗೆ ಕೊಟ್ಟರು ನಾನು ಕಟ್ಟಲಿಕ್ಕೆ ಹೋದರು ನನ್ನ ಹೆಬ್ಬರಳು ಕಚ್ಚಿತು. ಆಹೋ ಕರ್ಣ, ನಾನು ತಡೆಯಲಾರೆನು. ನಾನು ಹಿಡಿದ ಮಾಂಗಲ್ಯವು ಚೇಳಿನ ಹಾರವಾಗಿ ಕಾಣುವುದು. ಇದೇನು ಒಂದು ಆಶ್ಚರ್ಯವಾಗಿ ಕಾಣುವುದು ಸ್ವಾಮಿ. ಕರ್ಣ, ನಾನು ತಡೆಯಲಾರೆನು ಈ ಕ್ಷಣ. ಈ ಲಕ್ಷಣ ಆಹೋ ಕರ್ಣ, ಮಂಗಳ ಸೂತ್ರವನ್ನು ಚೋಳಿನ ಆಹಾರವನ್ನು ತಿಳಿದಿರುವಿರಾ? ಹೌದು ಇದು ಹಾಸ್ಯ ಮಾಡುವುದಕ್ಕೆ ಸಮಯವಲ್ಲ. ನಿಮ್ಮ ಮಾವನು ಬೇಕಾದ ಹೆಚ್ಚಿನ ಬೆಲೆ ಒಳ ವಸ್ತುಗಳನ್ನು ತಂದಿರುವನ್ನು ಈಗ ತೆಗೆದುಕೋ. ನೀನು ಪರಿಹಾಸ್ಯ ಕಂಡು ಸಸಿರೇಖೆ ಸಹ ನಾಚಿ ಬಳಿದೀರಾ ರಣಗಂಭೀರ. ಓಹೋ, ಎಲ್ಲ ಮೋಹದ ಸುಕುಮಾರನಾದ ಲಕ್ಷಣನೇ. ಓಹೋ ಅಪ್ಪಯ್ಯ, ನಾ ಪೇಳು ನುಡಿಯಂ ಕೇಳು ಬೇಗನೆ. ಅದೇನು ಚೆನ್ನಾಗಿ ಹೇಳಪ್ಪಯ್ಯ. ಬಳಿರ ವಂಶ ಸಂಜತರಾದ ಬಲರಾಮಕೃಷ್ಣರ ಮೋಹದ ಮಗಳಾದ ಶಶಿರೇಖಂ ಅಂದ ಚಂದ ಮೋಣಿದಕ್ಕೆ ಶಿಷ್ಟಕರ್ತನಾದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಹೋ ಕುಮಾರ, ಓಹೋ ಜನಕ, ಸುರ ಸುಂದರಿಯನ್ನು ನೀನು ಲಗ್ನ ಮಾಡಿಕೊಂಡರೆ ಪೂರ್ವ ಜನ್ಮದ ಸುಕೃತ ಪುಣ್ಯ ಫಲವು. ಅಹೋ ಪುತ್ರ, ಓಹೋ ಅಪ್ಪಯ್ಯ, ನಾನು ಹೇಳಿದಂತೆ ಈ ಮಂಗಳ ಕಾರ್ಯ ನಡೆಸಿಕೊಡು ಕುಮಾರ. ತಿಳಿದು ನನಗಿದ್ರೆ ವಿಚಾರ. ಅಬ್ಬಬ್ಬಬ್ಬಬ್ಬಬ್ಬ ಶಶಿರೇಖೆ ಅಲ್ಲ, ಇದು ಒಂದು ದೊಡ್ಡ ಹುಲಿ. ಇದು ಎನ್ನನ್ನ ನುಂಗುವುದಕ್ಕೆ ಬರುವುದು. ಎನ್ನ ಕೈಗಳು ಕಾಲುಗಳು ನಡಗುತ್ತವೆ. ನಾನು ಈ ಭೂಮಿ ಮೇಲೆ ನಿಲ್ಲುವುದಕ್ಕೆ ಆಗೋದಿಲ್ಲ ಕರ್ಣ. ಇದಕ್ಕೆ ಗತಿಯನ್ನು ಮಾಡಲು ಪೇಳಿ ಈ ಕ್ಷಣ. ಲಕ್ಷಣ, ಆಹೋ ಕರ್ಣ, ನಿನ್ನ ಅಗಣಿತ ಮಾತಿಗೆ ಈ ಜನರೆಲ್ಲ ಬಂದು ನಗುವರು. ನೀನೇನ ಹುಚ್ಚನ ಹೇಗೆ? ಶಶಿರೇಖೆ ಯಾರ ಪೈಕಿ ಮರಳಾಗಿ ಕಾಮವನ್ನು ಭ್ರಾಂತಿಯನ್ನು ಬಿಟ್ಟು ತರಳ ಮನೆಯ ಕೊರಳಿಗೆ ಧರಿಸಿ ಪುರೋಹಿತರು ಹೇಳದ ಪ್ರಕಾರ ಮಾಂಗಲವನ್ನು ಧರಿಸ ಲಕ್ಷಣ. ತಡ ಮಾಡಬೇಡ ಲಕ್ಷಣ. ಆ ಕಡೆ ಮೈಕ್ ಎಲ್ಲ ಈ ಸುಂದರವಾದ ಲಕ್ಷಣ. ಆಹೋ ಅಪ್ಪಯ್ಯ, ನಿದ್ದೆ ಮಾಡಿ ಎದ್ದವನಂತೆ ನೋಡ್ತೀಯಲ್ಲ. ಈ ಶಶಿರೇಖೆಯವ ನಿನಗೇನೋ ಹುಲಿಯಾಗಿ ಕಾಣಬಳೇನೋ? ಹೌದಪ್ಪಯ್ಯ. ಈ ಲಕ್ಷಣ, ಓಹೋ ಜನಕ, ನಿನಗೆ ಹುಚ್ಚು ಹಿಡಿಯುತ್ತೆ ಹೇಗೆ? ಈ ಸಭೆಯಲ್ಲಿ ಕನ್ಯಾಮಣಿಯನ್ನು ಒಪ್ಪಿಕೊಂಡಿರೋರು ಮಗನೇ ಮಾಂಗಲ್ಯವನ್ನು ಕಟ್ಟಬೇಕನೆ. ಅಯ್ಯೋ ಅಪ್ಪಯ್ಯ, ಹೋ ಕುಮಾರ, ಎಂತ ಕೆಲಸ ಮಾಡಿದೀಯಲ್ಲ. ನಾನೇನು ಮಾಡಿದೆ ಪುತ್ರ? ನನ್ನನ್ನು ಈ ಹುಲಿಗೆ ಕೊಟ್ಟು ನೀವೆಲ್ಲರೂ ಸುಖವಾಗಿ ಇರುವಿರ. ಹುಲಿಯಂತೆ ಇರ ಕನ್ಯಾಮಣಿಯನ್ನು ನಾನು ಒಲ್ಲೆನು ತಂದೆ. ನೂಕಬೇಡ ಇದರ ಮುಂದೆ. ಓ ಲಕ್ಷಣ, ಅಹೋ ಕರ್ಣ, ನಿನಗೇನಾದರೂ ಹುಚ್ಚಿಡಿಯುತ್ತೆ ಹೇಗೆ? ಕರ್ಣ, ಬಂದ ಜನಗಳ ಈ ರೀತಿ ಅವಮಾನ ಮಾಡಬೇಡ. ನಿನ್ನ ಸಹಾಯಕ್ಕೆ ನಾನಿರಲಿಕ್ಕೆ ನಿನಗೆ ಬಂದಿರೋ ಕುಂದವನ ಲಕ್ಷಣ. ನೀನು ಧೈರ್ಯವನ್ನು ತಾಳ ಲಕ್ಷಣ, ಕಾರ್ಯವನ್ನು ಮಾಡೋ ಲಕ್ಷಣ. ಅಯ್ಯೋ ಕರ್ಣ, ಲಕ್ಷಣ, ಇದು ಗುಡ್ಡದಲ್ಲಿರುವ ಕರಡಿಯಂತೆ ಕಾಣುತ್ತದೆ. ಇದನ್ನು ನೋಡಿದರೆ ನನಗೆ ಬಹಳ ಭಯವಾಗುತ್ತದೆ. ಅಪ್ಪ ಅಮ್ಮ, ನಿಮಗೆ ಎಲ್ಲರಿಗೆ ಕೈ ಮುಗಿಯುತ್ತೇನೆ. ನಿಮಗೂ ಎಷ್ಟು ಹೇಳಿದರೂ ನನ್ನನ್ನು ಚೀ ಮಾಡಲಿಕ್ಕೆ ಬರುವಿರಿ. ನೀವಾದರೂ ನಮ್ಮ ತಂದೆಗೆ ಪೇಳಿ ರಕ್ಷಿಸಿ ಅಮ್ಮ ತಾಯಿಗಳಿರ. ಅಹೋ ತಂದೆ, ಅಹೋ ಕುಮಾರ, ಈಕೆಯು ಹೆಂಡತಿಯಲ್ಲ, ಈಕೆಯು ಮಾಯ ರಾಕ್ಷಸಿ ನೋಡಿದಂತೆ ನೋಡುತ್ತಾಳೆ. ಓಹೋ ಅಪ್ಪಯ್ಯ, ಅಹೋ ಪುತ್ರ, ಈಕೆಯು ಕಣ್ಣುಗಳು ನೋಡಿದರೆ ಎನ್ನ ಗುಂಡಿಗೆಯು ಎಲುಬುಗಳು ಕರಗಿ ನೀರಾಗಿ ಹೋಗುತ್ತವೆ. ಓ ಅಪ್ಪಯ್ಯ, ಅಹೋ ಕುಮಾರ, ನಿಜವಾಗಿ ಈಕೆಯು ನನ್ನ ಹೆಂಡತಿ ಅಲ್ಲ ತಂದೆ. ಕೈ ಬಿಟ್ಟು ಬಿಡಿ ಓಡಿ ಹೋಗುತ್ತೇನೆಂದೆ. ಎಲ್ಲ ಈ ಬುದ್ಧಿ ಇಲ್ಲದ ಮಗನೇ. ಅಹೋ ಅಪ್ಪಯ್ಯ, ನನ್ನ ಹೊಟ್ಟೆಲಿ ಅಂತ ಮಗನ ಹುಟ್ಟಿದೆಯಲ್ಲ. ಬಳಿರ ಅಲ್ಲಲ್ಲ,
ಮಾತನಾಡಿದಪ್ಪಯ್ಯ? ಕುರುವಂಶದೊಳಗೆ ನನ್ನನ್ನು ಅಪಕೀರ್ತಿ ಗುರಿ ಮಾಡಿದೆಯಲ್ಲ. ನಂತರ ಹೇಳಿಯು ನಾನು ಕಾಣನು ಎಲ್ಲ ಈ ಲಕ್ಷಣ. ಓಹೋ ಅಪ್ಪಯ್ಯ, ನಿನಗೆ ಸ್ವಲ್ಪವಾದರೂ ಮಾತನಾಡಲಿಕ್ಕೆ ನಾಚಿಕೆ ಇಲ್ಲವೇ? ಭಯವಿಲ್ಲದ ನಿರ್ಭಯದಿಂದ ಮದುವೆಯನ್ನು ಮಾಡಿದ ಲಕ್ಷಣ. ಬಿಡುಬಿಡಿ ನಿನ್ನ ಭಯದ ಗುಣ. ಲಕ್ಷಣ ಅಹೋ ಕರ್ಣ, ಬಂದ ಜನರೊಳಗೆ ಈ ರೀತಿ ಅವಮಾನ ಪಡಿಸಬೇಡ. ಅವರೆಲ್ಲರೂ ನಿನ್ನನ್ನು ನೋಡಿ ನಕ್ಕು ಪರೀಕ್ಷೆ ಮಾಡುವರು. ಈ ಶಶಿರೇಖೆಯನ್ನು ನೋಡಿ ಭಯ ಬರುತ್ತದೆಂದು ಹೇಳುವಕ್ಕೆ ನಾಚಿಕಿಲ್ಲವೇ? ನಂತರ ಎಲ್ಲಿ ಕಾಣಲ್ಲ ಬೇರೆ ಬುದ್ಧಿ ಇಲ್ಲದೆ ಎಂತ ಉದ್ಘಾಟನೆ ಮಾಡಿರ ಬೇರೆ ಎಲ್ಲಿ ಹುಟ್ಟಲಿಲ್ಲ ಲಕ್ಷಣ. ಓಹೋ ಕರ್ಣ, ಲಕ್ಷಣ ಅಹೋ ಅಪ್ಪಯ್ಯ, ಓಹೋ ಪುತ್ರ, ನನಗೆ ಮದುವೆ ಬೇಡವೆಂದರು ಮದುವೆ ಮಾಡಿ ಎಂದು ಹೇಳಿದೆಯಲ್ಲ. ಹೌದು ಕುಮಾರ. ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಮಕ್ಕು ಮರಿಯಾಗಿ ಕಾಣುವ ರಾಕ್ಷಸಿ ಮದುಮಗಳೆಂದು ಹೇಳಿವೆಲ್ಲ. ಹೌದು ಪುತ್ರ. ಓಹೋ ಅಪ್ಪಯ್ಯ, ಕುಮಾರ, ಅಹೋ ಅಯ್ಯಯ್ಯೋ, ಇದು ಸಿಂಹವೆದುರಿಗೆ ತಂದು ನನ್ನನ್ನು ನಿಲ್ಲಿಸಿದೆಯಲ್ಲ. ಓ ಅಪ್ಪಯ್ಯ, ಕುಮಾರ, ನನಗೆ ಶ್ರೀ ಕೇಶವನ್ನು ಪಾಲಿಸಬೇಕು. ಇಲ್ಲದಿದ್ದರೆ ನನ್ನ ಆಯಾಸ ಮುಗಿದು ಬಂದಿರುವುದು ತಂದೆ. ಕೈ ಬಿಟ್ಟು ಬಿಡಿ ಓಡಿ ಹೋಗುತ್ತೇನೆ. ಎಲ್ಲಿಗೆ ಓಡಿದರೆ ಬಿಡೋದಲ್ಲ ಕುಮಾರ. ಲಕ್ಷಣ ಅಹೋ ಕರ್ಣ, ಲಕ್ಷಣ ಅಹೋ ಕರ್ಣ, ಈ ಮಹಿಳೆಯನ್ನು ನೋಡಿ ಹೋಗುವ. ಹೌದು ಕರ್ಣ. ಲಕ್ಷಣ ಕರ್ಣ, ಎಷ್ಟು ನಿನಗೆ ಬೈರುವುದು? ಲಕ್ಷಣ ಕರ್ಣ, ಇದು ನಿನ್ನನ್ನು ಏನು ಮಾಡುವುದು? ಇದು ನಿನ್ನನ್ನು ಏನು ಮಾಡಲಿಕ್ಕೆ ಬಂದ್ರೆ ಎನ್ನ ಕರೆದ ಇರುವ ಕಟ್ಟದಿಂದ ಬೈರೇ. ಹೀಗೆ ರುಂಡವನ್ನು ಚಂಡಾಡಿಬಿಡು. ಎಂದಿ ಖಂಡಿಗೆ ಭಯ ಪಡಬೇಡ. ಖಂಡಿಗೆ ಲಕ್ಷ. ಅಹೋ ಕರ್ಣ, ಲಕ್ಷಣ ಈ ಸುಮ್ಮನೆ ಈ ಮಾಮನರಿಗೆ ತುರ್ತು ಮಾಡಬೇಡ. ಎನ್ನ ಕೈ ಬಿಟ್ಟು ಬಿಡಿ ಓಡಿ ಹೋಗುತ್ತೇನೆ. ಎನ್ನ ಮಾಯ ಉಪಾಯದಿಂದ ಲಕ್ಷಣನ ಲಗ್ನ ವಿಘ್ನ ಮಾಡಿದೆ. ಇಲ್ಲಿಗೆ ಎನ್ನ ಕೋಪವು ತೀರಲಿಲ್ಲ. ಸಂಭ್ರಮದಿಂದ ಭೋ ಮಂಡಲದಲ್ಲಿ ಭೋ ಎಂದ ಹಬ್ಬರಜ ವೀರ ಬಬ್ಬಯ ನಡುತ್ತಾ ಬಳಿರ ಜಂಬದಿಂದ ಇರುವ ವೈರಿಗಳಿಗೆ ಇಂಬುಗಣದ ಎನ್ನ ಶಬ್ದವಂ ಎನ್ನ ಭೀಕರವಂ ಗುಡಿಗೆಂಬ ಬಾಣದ ಶಬ್ದವ ಮರಿಜೆ ಅವರ ಮರ್ಯಾದೆಯಂ ಕಳೆದ ಹದಮರಾದ ಕವರವರ ಬಂಧನವಂ ಪಡೆದಿದ್ದರೆ ಬಳಿರ ಎನ್ನಗೆ ಘಟದ್ಗಜನೆಂಬ ಹೆಸರೇತಕ್ಕೆ ಸಾರದ ವೈರಿಗಳಿಗೆ ತಿಳಿಯಲ್ಲ ಎನ್ನ ಸಂಗತ ನಿಮ್ಮೆಟ್ಟದಂತಾಗಲಿ ಹೋಗದಿ.
ಓಹೋ ಬಲಭದ್ರನೇ, ಆಹೋ ಕೌರವನೇ, ಅಕನ್ನಬರ ನಿಸ್ವೇನ ಪರಕ್ರಮನಾದ ಪಟಟೋಪಕ್ಯ ಪಂಚಮುಖ ಪರಮಶಿವನು ಕೈಲಾಸವ ಬಿಟ್ಟು ಎಪ್ಪಲಕ್ಕೆ ಮೈಗೊಡವನು ಎನ್ನ ಗದರ್ದಂಡ ತಪ್ಪಿಗೆ ಕಡುಗಲು ಭೀಮ ಸಹ ತತ್ತರ ಪಡವನು ನನ್ನಂತ ಭಯಂಕರ ಭೂಪನ ಕರೆಸಿ ಮಗಳಾದ ಸಸಿರೇಖೆಯನ್ನು ಕೊಡುವೆನೆಂದರಿಸಿ ಈ ರೀತಿ ಮೋಸ ಮಾಡೋದು ನಿನಗೆ ಇದ್ದವೇ? ಅಹೋ ಗುರುವರೇನೇ, ಸ್ವಾಮಿ ಶಿಷ್ಯನಾದ ದುರ್ಯೋಧನನೇ, ಗುರುವರೇನೇ, ಕಪಟ ನಾಟಕ ಸೂತ್ರನಾದ ಶ್ರೀಕೃಷ್ಣನ ಮಹಾಮೋಸಗಾರನು ಸರಿದರಗಳ ಮುಂದೆ ಮುಖ ತಗ್ಗಿಸುವಂತೆ ಮಾಡಿದನು. ನಿನ್ನ ತಮ್ಮನಾದ ಮಾಧವನ ರೋಣಿ ಪುತ್ರ ನಿಮ್ಮಲ್ಲಿರುವುದಲ್ಲವೋ ಮಾಯಕರದ ವಿಚಿತ್ರ. ಓಹೋ ಅಧಿಕ ಬಲ ಸಂಭ್ರಮಿತನಾದ ಕರ್ಣ, ಬಾಂಧವರಿಗೆ ಅವಮಾನ ಆಗುವಂತೆ ಮಾಡಿ ಮೋಸದ ಕೆಲಸ ಮಾಡಿದರಲ್ಲದ ಮನದಲ್ಲಿ ಮರುಗುವಂತೆ ಮಾಡಿದರೆ ಸಭಾಸ ನಾವು ಕಾಲು ಜಾರಿ ಬಿದ್ದಂತಾಯ್ತು ಕರ್ಣ. ಸಾಕಿನ್ನ ಈ ಬಲರಾಮನವರ್ಣ ನಂದನ ಮೈಕಣ ಹೇ ಪ್ರಿಯ ಪ್ರಿಯಾ, ಪ್ರಿಯ ಮಗಳ ಲಗ್ನ ಮಾಡುವೆಯಾ? ಹೌದು ಪ್ರಿಯ, ಮಗಳು ಎಲ್ಲಿರುವ? ಮನೆಗದ ಅಡಿಗೆ ಮನೆಗ ಪಟ್ಟಣದಲ್ಲಿ ಇರಬಲ್ಲ. ಅದು ನೀನು ತಿಳಿದುಕೊಂಡ್ರಿ. ಎಲ್ಲಿ ಹೋಗಿರಬಳ? ಅಯ್ಯೋ ಕಾಂತ, ಹಾಳಾಯ್ತು ಪಂತ, ನಮ್ಮ ಮನೆಯಲ್ಲಿ ಮಾತು ನಡೆಸಲಿಲ್ಲ, ತಂಗಿ ಆಸೆಯನ್ನು ನೆರವೇರಿಸಲಿಲ್ಲ. ಅದ್ಯಾತಕ್ಕೆ? ತಂಗಿಯ ಮಾತು ಕೊಟ್ಟಿರುವೆಯಲ್ಲ. ಕೊಟ್ಟಿರುವನು ಪ್ರಿಯ, ಕುಳಿ ಕುಳಿದು ನಲಿ ನಲಿದು, ಕುಳಿ ಕುಳಿದು ನಲಿ ನಲಿದು, ನಮ್ಮ ಬಾಳಾಯ್ತು. ಅದ್ಯಾತಕ್ಕೆ ಗದ್ದೆ? ಕುಳಿ ಕುಳಿದು ನಲಿ ನಲಿದು ನೀನೆ ನಮ್ಮ ಬಾಳಾಯ್ತು.
ಮಗಳ ಮದುವೆಯನ್ನು ಮಾಡುವೆನೆಂದು ಹೇಳಿದೆಯಲ್ಲ. ಹೌದಾ ಕಾಂತಿ? ನಮ್ಮ ಮನೆಯಲ್ಲಿ ಮಗಳೇ ಇಲ್ಲ. ಎಲ್ಲಿಗೆ ಹೋಗಿರವಳು? ನನಗೇನು ಗೊತ್ತು ಪ್ರಿಯ, ನಾನು ಮನೆಯಲ್ಲಿ ಕೆಲಸ ಮಾಡುತ್ತಿರುವೆನು, ನೀನೇನು ಮಾಡುತ್ತಿರುವೆ? ನಾನು ನಮ್ಮ ಪಟ್ಟಣದಲ್ಲಿ ಇರುವೆನು. ಪ್ರಿಯ, ತಂಗಿಯ ಮಾತು ಕೊಟ್ಟು ನೆನೆಸಲಿಲ್ಲ, ತಂಗಿಯ ಆಸೆಯನ್ನು ಪೂರೈಸಲಿಲ್ಲ. ಕುಡಿದು ನೀನೇ ಕೆಟ್ಟ ನಮ್ಮ ಬಾಳ ಮೂರ ಬಟ್ಟೆ ಕಾಂತ ಗುಣವಂತ. ರಮಣಿ, ನಮ್ಮ ಪುತ್ರಿ ಎಲ್ಲಿಗೆ ಹೋಗಿರುವಳೆಂಬ ಚಿಂತೆಯನ್ನು ಬಿಡು. ಲಗ್ನಕ್ಕೆ ಬಿದ್ದಾಗ ಬಂದೊದಗಿದ್ದೆಂಬ ಚಿಂತೆಯನ್ನು ಮಾಡಬೇಡ. ಕ್ಷಣವೇ ಹೋಗಿ ಶಶಿರೇಖೆಯನ್ನು ತಂದು ಲಕ್ಷಣನಿಗೆ ಮದುವೆ ವಿವಾಹ ಮಾಡಿಕೊಡಬೇಕು. ನೀನು ಎಷ್ಟು ಮಾತ್ರಕ್ಕೆ ಸಿದ್ಧ ಮಾಡಬೇಡ ಕಾಂತೆ. ಬಿಡು ನಿನ್ನ ಮಗಳ ಪ್ರಾರ್ಥನೆ. ಬಳೆ ಬಳೆ ರಾಯಲ ಸಾರದ ಬಳೆ ಬಳೆ ರಾಯಲ ಸಾರದ ಬ್ರಹ್ಮಾಂಡ ಭಾಂಡಗಳನ್ನೆಲ್ಲದ ಪಟ್ಪಟ ಎಂದು ಬೆರ್ರನ ಬಿರದ ಬಾಯಿ ಬೆಚ್ಚುವಂತೆ ಗುಡಿ ಗುಡಿ ಕೆಂಪ ಸಿಂಹದನಿಗೆ ಈ ಭುವನ ಬ್ರಹ್ಮಾಂಡವ ದಡ್ಡ ಎಂದ ಬಡವಿಯ ನಡುಗುವಂತೆ ದೃಢದರ ಪ್ರಶಾಂಡವಂ ಹರ್ಷವಂ ಫಳ್ ಫಳ ಎಂದು ಸುರಿಸಿದ. ಜನಮತಿಗಳ ಕೌರವರ ಕಪಾಲಗಳನ್ನು ಅವರ ಗರ್ವವ ಮುರಿದ. ಅವರ ಎಂಡರ ಮಕ್ಕಳ ಗೊಳ್ಳಾಡಿಸಿ ಇನ್ನ ಒಂದು ಸಾರಿ ದ್ವಾರಕಪುರದ ದಾರಿಯಂ ತಿರುಗಿ ಮಾಡದಿದ್ದರೆ ಎಣ್ಣೆಗೆ ಘಟದ್ಗಜನೆಂಬ ಹೆಸರೇತಕ್ಕೆ ಸಾರದೆ. ನೋಡನ್ನ ಮುಂದಿನ ಚಮತ್ಕೃತ ನಿಮ್ಮಿಟ್ಟದಂತಾಗಲಿ ಬಾಬದಿ. ಕರ್ಣ 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 ಮಾತೆಲ್ಲ ಸುಮ್ಮನೆ ಮಾತೆಲ್ಲ ಕಥೆ ಇಲ್ಲ. ಹಲೋ, ಸ್ವಾಗತ ಸ್ವಾಗತ ಕರ್ಣ ಭೂಪನಿಗೆ ಸ್ವಾಗತ. ಇಂದಿನ ದಿನ ಸ್ವಾಗತ ಸ್ವಾಗತ
ಓಹೋ ಕರ್ಣ, ಹೋ ರಾಜ, ನಮ್ಮ ಕಾರ್ಯ ಕೈಗೂಡದ ಲಗ್ನಕ್ಕೆ ವಿಘ್ನ ಬಂದೊದಗಿತು. ಅಯ್ಯೋ ಸರಿ, ಹತ್ತಿರಲ್ಲಿ ತಲೆ ತಗ್ಗಿಸಿ ಬಂದಾಯ್ತು. ಇದಕ್ಕೆ ಗತಿ ಏನು ಕರ್ಣ? ತಡ ಮಾಡದ ಬೇಡ ಕ್ಷಣ. ಹೋ ರಾಜೇಂದ್ರ, ಓ ಅಧಿಕ ಬಲ ಸಂಭ್ರಮದ ಕರ್ಣ. ಮತ್ತೆ ಈನ ಸಂಬಂಧವೇ ಕರೆಯಲಿಲ್ಲವೇ ಹೇಗೆ? ಓ ದುರ್ಯೋಧನ, ಓ ಕಲಿಕರ್ಣ, ಶಶಿರೇಖಿಯನ್ನು ಕೊಟ್ಟು ಲಗ್ನ ಮಾಡುತ್ತಾನಂದ ಅಮ್ಮನ್ನ ಕರೆದ ಈ ಚಾರ ಸೂರನಾದ ಬಳಿಗೆ ನಮ್ಮನ್ನ ಕರೆಸಿ ಅವಮಾನ ಮಾಡಿದ್ರಲ್ಲ, ಅವಮಾನ ಮಾಡಬೇಕೆಂದು ನಮ್ಮನ್ನು ಕರೆಸಿ ರಾಕ್ಷೆಯಿಂದ ಮೋಸದ ಕೆಲಸ ಮಾಡಿದ್ರಲ್ಲ. ಓ ರಾಜ, ಓ ಕರ್ಣ, ನಮ್ಮ ಸೈನ್ಯದ ಬಳಗವಲ್ಲ ಕೈಕಾಲುಗಳನ್ನು ಮುರಿದು ಕಣ್ಣು ಕಪಾಳ ಗುಡ್ಡೆಗಳನ್ನು ಹೊಡೆದು ರಕ್ತ ಸೋರಿ ತಳಮಳಲು ಕೊಡುತ್ತಾರಂತೆ. ಸಾರ್ವಭೌಮನೇ ಮುಂದೆ ಅಪ್ಪನಿಗೆ ಕೊಡಬೇಕನೇ. ಬಳಿ ಬಳಿರಲ್ಲ ಸಾರದೆ ಈ ಭೂಮಿಯ ಆಕಾಶಗಳ ನಿಂಬಲದ ಅಂಧಕಾರವಂ ತುಂಬಿದೆ. ಜಂಬದಿಂದ ಸಂಭ್ರಮಕ್ಕೆ ಹೆರಡೆ ತೊಡರುವಂತೆ ಗದ್ದಡ ಎಂದ ಪಡವಿಯ ನಡುಗುವಂತೆ ದೃಢತರ ಶಾಣವಂ ಮಾರಿಷವಂ ಸುರಿದ ದುರ್ಮಾರ್ಗರಾದ ಕೌರವರ ಕರ್ಣನನ್ನು ಅವಮಾನಗಳಿದೆ. ಅವರ ಮರ್ಯಾದೆಯಂ ಕಳಿಸೆ. ಅವರ ಮಸ್ತಕಗಳ ಬೋರ್ಗರೆ ಪಳ್ಪಳ ಎಂದು ಮಸ್ತಕಗಳ ಒಡೆಬಡಿದು ಅವರ ಮೇಲೆ ವರುಣಾತ್ರಿಯಂ ಸುರಿಸಿ ದೀರ್ಘಾಯುಷ್ಯಂ ಪಡೆಯುವನ. ನೋಡಲೈ ಸಾರದೆ, ನೋಡಿ ಅನ್ನ ಮುಂದಿನ ಶವಕೃತ ನಿಮ್ಮೆಷ್ಟದಂತಾಗಲಿ ಒಬ್ಬದಿ. ಓಹೋ ಅಧಿಕ ಬಲ ಸಂಭ್ರಮಿತನಾದ ಕರ್ಣ, ಓ ರಾಜ, ಬಂಧು ಬಾಂಧವರಿಗೆ ಹಬ್ಬಮಾನ ಹಾಕುವಂತೆ ಮಾಡಿ ಮೋಸದ ಕೆಲಸ ಮಾಡಿದರಲ್ಲ, ಮನದಲ್ಲಿ ಮರಗುವಂತೆ ಮಾಡಿದರು. ಸಾಕಿನ್ನ ಹೀಗೊಲ್ಲರ ಸಬಸ ನಾವು ಕಾಲು ಜಾರಿ ಬಿದ್ದಂತಾಯ್ತು ಕರ್ಣ. ಸಾಕಿನ್ನ ಹೀ ಬಲರಾಮನವರ್ನ. ಓಹೋ ಗಜಪುರ ಅಧ್ಯಕ್ಷನಾದ ದುರ್ಯೋಧನ, ಓಹೋ ಅಧಿಕ ಬಲ ಸಂಭ್ರಮಿತನಾದ ಕರ್ಣ, ಪರರ ಮಾತು ಕೇಳಿ ನಂಬಿದಕ್ಕಾಗಿ ನಮಗಿಂತ ಗತಿ ಬಂದಿತು. ಪಾಂಡವರ ಪಕ್ಷಿಯಾದ ಶ್ರೀಕೃಷ್ಣನ ಇರುವರು ಇದ್ದಂತೆ ತೋರುವುದು. ಅಹೋ ರಾಜ, ಅಹೋ ಕಲಿಕರ್ಣ, ಬಲರಾಮನ ಮಾತಿಗೆ ನಂಬಿದಕ್ಕೆ ನಮಗೆ ಇಂಥ ಗತಿ ಬಂದಿತು. ಇನ್ನ ಇವರ ತಂಟೆ ಸಾಕು ಮಹಿಪತಿ, ಇನ್ನ ಇವರ ತಂಟೆ ಸಾಕು ಮಹಿಪತಿ. ನಾವು ಯಾರಿಗೆ ಹೇಳದಂಗೆ ಹೋಗಲಿ ಮಹಿಪತಿ. ಬಂದದಿಗಿದೋ ನಮಗಿಂತ ದುರ್ಗತಿ. ಓಹೋ ಕಲಿಕರ್ಣ, ನೀನಿಷ್ಟದಂತ ಅಲ್ಲಿ ಹೋಗೋ ನೋಡಿ ಕಲಿಕರ್ಣ. ಅಹೋ ರಾಜ, ಆಹೋ ಹರಜ, ಈತೇನು ಜನರ ತಲ್ಲರಿಸುವಂತಹ ಯುದ್ಧ. ಎಲ್ಲಿ ನೋಡಿದರೂ ಸರ್ವರು ಶೃಂಗಲ ತುಂಬಿ ಬಾಧಿಸುತ್ತಿರಬಹುದು. ಹಾದಂ ಕಂಡು ಕೌರವರ ದೊಡ್ಡ ಹೆಪ್ಪಾನವಾಯಿತು. ಎನ್ನ ಮನಸ್ಸು ಬಹು ನೊಂದಿತು. ಶಶಿರೇಖೆಯ ಕಾಣದ ಮಾಯವಾಗಿ ಹೋದಳು. ಯಾಜ್ಞಕ್ಕೆ ವಿಗ್ರಹ ಬಂದೊದಗಿತು ನಮ್ಮ. ಇದೇನೋ ನಿನ್ನ ಮರ್ಮ.
ಅಂದ ಹಲೋ ಶ್ರೀಧರ ಕೇಶವ ನಾರಾಯಣ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಬಲರಾಮರೇ, ಹಿಂದಕ್ಕೆ ನಾನು ಹೇಳಿದಂತೆ ಶಶಿರೇಖೆಯ ವಿವಾಹದ ಮುಹೂರ್ತಕ್ಕೆ ಬರಲು ಸ್ವಲ್ಪ ಆಲಸ್ಯವಾಯಿತು. ಮನವು ನೊಂದಕೊಳ್ಳಬೇಡಿರಿ. ಪಾಪ ಶಶಿರೇಖಾ ಪರಿಣಯ ನೋಡಬೇಕೆಂಬ ಪುಣ್ಯವೂ ಪಡೆದಿಲ್ಲ. ಬಲದೇವನು ಪಾಂಡವರು ಬಡವರೆಂದು ತಿಳಿಯದೆ ತಂಗಿಯಾದ ಸುಭದ್ರೆಯ ಮಗ ಸೋದರ ಹಳೆಯನಾದ ಅಭಿಮನ್ಯುವಿನಿಗೆ ಮಗಳನ್ನು ಕೊಟ್ಟು ಭರದಿಂದ ಲಗ್ನ ಮಾಡಿಕೊಟ್ಟಿದ್ದನು. ನೋಡಿದರೆ ಎಷ್ಟು ಉದ್ರುಗುಣವು, ಎಷ್ಟು ಪ್ರೇಮಿಯೂ ಎಲ್ಲಿಯೂ. ಓ ಕೆಲ ಸಾರಥಿ, ಈ ಬಲದೇವನ ಮೂತಿ ಏಕೆ ಕುಂದಿ ಕಪ್ಪಾಗಿರಬಹುದು? ಅಹೋ ಬಲದೇವ, ಸ್ವಾಮಿ ನಾರದರೆ, ಅಂದು ನನ್ನ ಎದುರಿನಲ್ಲೇ ಸುಭದ್ರ ದೇವಿಗೆ ಮಾತು ಕೊಟ್ಟಂತೆ ನಡೆಸಲಿಲ್ಲವೇ? ವಚನ ಭ್ರಷ್ಟರಂತೆ ತಲೆಯನ್ನು ತಗ್ಗಿಸಿವ್ರಿ ಏಕೆ? ಸತಿಸೂತರಲ್ಲಿ ಏನಾದರೂ ವಾದ ವಿವಾದಗಳು ಜರುಗಿದವೆ ಹೇಗೆ? ಬಲಭದ್ರ ಹೇಳಪ್ಪ ಕರ್ಣ ಸಮುದ್ರ. ಇದೆಲ್ಲ ನಿನ್ನೆ ಲೀಲೆವೇ ನಾರದ? ಆಹೋ ನಾರದರೆ, ಬಲದೇವ ಏನು ಹೇಳಲಿ ಎನ್ನ ಪ್ರಾಚೀನ ಕರ್ಮವು? ಇದ್ದ ಮಾತನ್ನೇ ಹೇಳು ಬಲದೇವ. ಕೃಷ್ಣನನ್ನ ಧಿಕ್ಕರಿಸಿ ಸುತೆಯ ಮನೋಭಿಷ್ಟಕ್ಕೆ ವ್ಯತಿರೇಕೆಯನ್ನು ನಡೆಸಿ ವಚನ ಕೊಟ್ಟು ತಪ್ಪಿದ್ದಕ್ಕೆ ನನಗೆ ತಕ್ಕ ಗರ್ಭಭಂಗವಾಯಿತು. ಅಯ್ಯೋ, ಎನ್ನ ಮೋಹದ ಪುತ್ರಿ ಪ್ರಾಣದ ಮಾಯವಾಗಿ ಹೋದಳ. ನಾರದ, ಬಲದೇವ ಗತಿ ಏನು ನಾರದ? ಜ್ಞಾನವಿದ್ದ ವಿಶಾರದ. ಅಹೋ ಕಮಲ ಫಲ. ಸ್ವಾಮಿ ನಾರದರೆ, ಜಗನ್ಮಾಟಕ ಸೂತ್ರಧಾರನಾದ ಶ್ರೀಕೃಷ್ಣನನ್ನು ನಿರಾಕರಿಸಿದಕ್ಕೆ ನಿನಗೆ ಈ ರೀತಿಯಾಯಿತು. ಇನ್ನು ಮೇಲೆ ಕಾಟ ಗುಣವನ್ನು ಮನದಲ್ಲಿ ವಹಿಸಿದೆ. ಸರ್ಮನೆಯಿಂದ ಮನಸೋತು ಚಕ್ರಧಾರನನ್ನು ತಿಳಿಸೆಂದು ಕೇಳು ಬಲದೇವ. ನಾರಾಯಣ, ನಿನ್ನ ಮಾಯ ನಾಟಕವು ಪೂರೈಸಿತೋ ಇಲ್ಲವೋ? ಇನ್ನು ಇವರಿಗೆ ಮುಕ್ತರಾಗಲು ದಾತಿಯನ್ನು ತೋರಿಸು ನಾರಾಯಣ. ಮೇಲಿರಲಿ ನಿನ್ನ ಕರುಣ. ತಮ್ಮನಾದ ಶ್ರೀಕೃಷ್ಣ, ತಂಗಿಯಾದ ಸುಭದ್ರೆ ನಿನ್ನಿಂದ ತಿರಸ್ಕಾರವಂತೆ ಅಡಿಮೆಯಲ್ಲಿ ತಿರುಗುತ್ತಿರಲು ಭೀಮಸೇನನ ಮಗನಾದ ಘಟಧ್ವಜನು ತನ್ನ ಆಶ್ರಮಕ್ಕೆ ಕರೆದು ಹೋಗಲು. ಹೌದೇನ ಕೃಷ್ಣ? ಅಲ್ಲಿಂದ ನನಗೆ ಯಾವತ್ತು ನನ್ನ ವೃತ್ತಾಂತವು ಮಾಡಬೇಡ ಸುಭದ್ರ. ರಮಣಿ ಈ ರೀತಿ ಅವಮಾನಿಸಿ ಪರಿಪರಿಯಿಂದ ಗೋಳಾಡಿಸಿ ಊರವರೆಗೆ ನುಗ್ಗಿಸಿದ್ದು ಮಗನಾದ ಘಟಧ್ವಜನಲ್ಲಿ ಹೇಳಿರೋಳು. ಅಹೋ ಹನಜ, ಶಶಿರೇಖಿ ಅಭಿಮಾನ್ಯನಿಗೆ ಒಯ್ದು ನಮ್ಮೆಲ್ಲರಿಗೂ ಎಷ್ಟು ಕಷ್ಟ ತಂದು ಒಡ್ಡಿದನು. ಶಶಿರೇಖ ಅಭಿಮಾನ್ಯನು ಕೂಡ ನರಸಂದಿರವರು. ರೋಹಿಣಿ ಪುತ್ರ ಈಗ ನಡೆದರು ನೋಡು ವಿಚಿತ್ರ. ಆಹೋ ಚಕ್ರಧರ, ಸುಭದ್ರಿಯ ಘಟೋತ್ಕಚನ ಮುಖದಿಂದ ಇಷ್ಟು ಕಾರ್ಯವನ್ನು ನಡೆಸಿದವೆ. ಒಳ್ಳೆಯದು ಇರಲಿ. ಶಶಿರೇಖೆಯನ್ನು ತಂದು ಲಕ್ಷಣನಿಗೆ ಲಗ್ನ ಮಾಡಿ ಕೊಡವನ, ಲಕ್ಷಣನಿಗೆ ಮದುವೆ ಮಾಡಿ ಕೊಡವನ. ಇದಕ್ಕೆ ನಾತರ ಹಟ್ಟ, ಯಾರಾದರೂ ಹಟ್ಟ ಬಂದರೆ ಆಯುಧದಿಂದ ಒಬ್ಬರಿಂದ ಮಕ್ಕಳಿಗೆ ಬಿಡುವೆ. ಎನ್ನ ಪರಾಕ್ರಮಿಯ ಪಟಟೋಪವನ್ನು ನೀನು ಹರಿಯ ಮುರಾರಿ. ನಾನು ಮಾಡುವುದೇ ಸರಿ.
ಅಹೋ ಅಗ್ರಜ, ಅಹೋ ಅನಜ, ಕೆಲದಿಂದ ಪ್ರಯೋಜನವಿಲ್ಲ. ನೀನು ಆಡಿದ ಮಾತುಗಳು ಕೈ ಬಿಡದು ಊರವರೆಯನ್ನು ನೂಕಿಸಿದ್ದು ಮಗನಾದ ಘಟತ್ವದಲ್ಲಿ ಹೇಳಿರುವಳು. ಆದ ಕಾರಣ ಅವರಿಬ್ಬರು ಹಸಿದ ಹುಲಿಯಂತೆ ಇರುವರು. ನಿನ್ನ ಕಂಡ ಕೆಳ ಕೋಪಾಗ್ನಿಯಿಂದ ಗುದ್ದಿ ಬಿಡುವುದಕ್ಕೆ ಸಂದೇಹವಿಲ್ಲ. ಅಹೋ ಅಗ್ರಜ, ಅಹೋ ಅನಜ, ಈ ಮಾತು ನಿಜವೆಂದು ಎರಡನೇ ಯೋಚನೆ ಮಾಡದೆ ಆ ಘಟತ್ವಜನನ್ನು ಸಮಾಧಾನ ಪಡಿಸು. ಅಹೋ ಅಗ್ರಜ, ಅನಜ, ಸುಭದ್ರ ಅಭಿಮಾನ್ಯನನ್ನು ಪ್ರೇಮದಿಂದ ಕರೆತಂದು ಪ್ರಯತ್ನ ಮಾಡಿದರೆ ಫಲಕಾರಿ ಆಗುವುದು. ಇಲ್ಲಿಗೆ ಬಂದ ಮೇಲೆ ಸಸಿರೇಖೆ ಅಭಿಮಾನಿಗೂ ಲಗ್ನ ಮಾಡಿಕೊಡು, ಅಲ್ಲದರನೇ ನೀನು ಹೋಗು ಬೇಗನೆ. ಆಹೋ ಕೃಷ್ಣ, ಬಲದೇವ, ಮೊದಲು ನಿನ್ನ ಮಾತು ಮೀರಿದ್ದಕ್ಕೆ ನನಗೆ ತಕ್ಕ ಫಲವಾಹನ ಭವಿಸಿದನು. ಇನ್ನು ನೀನು ಹೇಳಿದಂತೆ ಕೇಳ ಕಾರ್ಯವನ್ನು ಆಚರಿಸುವ ರುಕ್ಮಿಣಿಪತಿ ನಮಗೆ ನೀನೇ ಗತಿ. ಆಹೋ ಪಟುತರ ಘಟೋತ್ಕಜನಾದ ಘಟೋತ್ಕಜನ ಕೇಳು. ಬಾವಾ ಬಲರಾಮನೇ ಅದೇನು ಚೆನ್ನಾಗಿ ಹೇಳು. ನಿನ್ನ ಮನೋಬಿಚ್ಚ ಎಂತಹ ಅಭಿಮಾನ್ಯನಿಗೆ ಕೊಟ್ಟ ಶಶಿರೇಖೆಯನ್ನು ಲಗ್ನ ಮಾಡಿಕೊಡುವನು. ಇನ್ನು ನಿನ್ನ ರೋಷಾವೇಶ ತಾಣದ ಈ ಧರಾಮಂಡಲಕ್ಕೆ ಇಳಿದ ಬರ ತನುಜಾಕಣಿ ಭದ್ರಕಾಯೇ ಚಿಂತಾಮಣಿ. ಅವೋ ಕಾಳಿಂಗ ಭೇದ ಸಮಾನರಾದ ರೋಹಿಣಿ ತನಯ, ಅಹೋ ಭೀಮಪುತ್ರ, ಉತ್ಕೃಷ್ಟರಾದ ಪ್ರಣಾಣದಲ್ಲಿ ನೋಡಿದೆಯಾ? ನೇನು ಶೀಘ್ರವಾಗಿ ಹೇಳಲಿಕ್ಕೆ ಬರುವೆಯಾ? ಸರಿಯಾಗಿ ನಾನು ಬೇಳುವ ಮಾತಿಗೆ ವಚನವನ್ನು ಕೊಟ್ಟರೆ ಎನ್ನ ಕೋಪವನ್ನು ಬಿಟ್ಟ ಶಾಂತಿಯಂ ತೊಟ್ಟ ಈ ತರ ಮಂಡಲಕ್ಕೆ ಇಳಿದು ಬರುವನೆ ನೋಡಿ ರೇವತಿಪತಿ. ನಿನಗೆ ಯಾವುದೇ ಸಮ್ಮತಿ? ಆಹೋ ಭೀಮಪುತ್ರ, ಬಲರಾಮ, ನಿಮ್ಮ ಹಿರಿಯ ತಂದೆಯಾದ ಧರ್ಮರಾಜ ಪಾದದಾಳೆಯಾಗಿಯೂ ನಿನ್ನ ಮನೋಭಿಕ್ಷೆಯನ್ನು ಪೂರೈಸುವನು. ಮಂಡಲಕ್ಕೆ ಇಳಿದ ಬಾರೆ ಹತ್ರ ಈ ಧರಾಮಂಡಲಕ್ಕೆ ಇಳಿದ ಬಾರೆ ತಲೆದಾಕಲಿ ಧೀಮಣಿ. ಅಬ್ಬೋ ಶ್ರೀಕೃಷ್ಣ ಬಲರಾಮರೇ, ನಿಮಗೆ ವಂದಿಸುವನು. ಐಶ್ವರ್ಯ ವಸ್ತು ಮೇಲೆ ಕೇಳ ಭೀಮಪುತ್ರ. ಬಲ ಘಟಧ್ವಜ, ಬಾವಾ ಕೃಷ್ಣ, ನಿನ್ನ ಧೈರ್ಯ ಸೌರ ಚಾತುರ ಪರಾಕ್ರಮಕ್ಕೆ ನಾನು ಈ ಅತಿಶಯಗಳಲ್ಲಿ ನಿನಗೆ ಸರಿಯಾದ ಪಟುಪಟನನ್ನ ಕಾಣಲು ಸಸಿರೇಖೆ ಅಭಿಮಾನಿಗೆ ಮಾಡಲು ಮುಹೂರ್ತವೂ ಸಲ್ಲಿಸಿರುವುದು. ಆದ್ದರಿಂದ ಕರೆತರಲು ಹೋಗೋಣ ಭೀಮಸೇನನ ಪುತ್ರನೇ ಘಟಧ್ವಜನೇ. ಬಳಿ ಎಲೈ ಸಾರದ ನಮ್ಮ ತಂಗಿಯಾದ ಸುಭದ್ರೆಯನ್ನು ಮತ್ತು ಸೋದರ ಹಳಿಯನಾದ ಅಭಿಮನ್ಯನನ್ನು ಕರೆತರುವುದಕ್ಕಾಗಿ ಘಟತ್ಕಜನವನ್ನು ಮತ್ತರಕ್ಕೆ ಹೋಗಬೇಕು. ಆಂದವಾದ ಮಣಿರತ್ನಕ್ಕೆ ಭದ್ರತರ ಮಾದ ಅಶ್ವತಂಗಳ ಬಂಧಿಸೋ ರಥವನ್ನು ತಯಾರು ಮಾಡಿಸುತ್ತ ನಿಮ್ಮಿಷ್ಟದಂತೆ ಆಗಲ ದೇವ. ಅಂತ ಚಾರಳುವ ಸಮಯ ಬರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಮಂಜಿನಲೆಗಳ ಮುಂಜಾನೆ ಬಣ್ಣ, ಹೃದಯದೊಳಗೆ ಸಂತೋಷ ತಾಣ.
ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಅಹೋ ಮಾವಯ್ಯ, ನನ್ನ ಸೊಸೆಯಾದ ಶಶಿರೇಖಾ, ಅಂತೂ ನಾವು ಅಂದುಕೊಂಡಂತೆ ನಮ್ಮಿಬ್ಬರ ಲಗ್ನವಾಯಿತು. ಹೌದು ಸುಂದರಿ, ಈಗ ಸಂತೋಷವಾಯಿತೆ? ಬಹಳ ಸಂತೋಷವಾಗಿರಬಹುದು ಸುಂದರಿ. ಮಾವಯ್ಯ ಶಶಿರೇಖಾ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಈಗ ಬೇಗ ಬಾ. ಗಟ್ಟಿ ಮೇಳ ಚೆಚ್ಚುತ್ತಿರಲು ತಾಳಿ ಕಟ್ಟಲು ಬಾರೋ ಬಾರೋ ಹಸೆಗೆ, ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ. ನೀ ನನ್ನ ಪ್ರೀತಿ ಪತಿಯೋ, ನಾನೆನ್ನ ಪ್ರೇಮ ಸತಿಯೋ, ನಮ್ಮಯ ಮದುವೆ ಆಗಿರಲು ಗುರುಗಳ ಬಂದಿರಲು. ನೀ ನನ್ನ ಪ್ರೀತಿ ಪತಿಯೋ, ನಾನೆನ್ನ ಪ್ರೇಮ ಸತಿಯೋ, ನಮ್ಮಯ ಜೋಡ ಕೂಡಿರಲು ಮದುವೆಯು ಎಂದು ಆಗಿರಲು. ಅಹೋ ಮಾವಯ್ಯ, ನನ್ನ ಸೊಸೆಯಾದ ಶಶಿರೇಖಾ, ಇದೇ ಲಗ್ನವಾದ ಸಂತೋಷಕ್ಕೆ ನಾವು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಪ್ರಿಯಾ ಪ್ರಿಯೇ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಹೋಗೋಣವೇ? ನಾನು ಬಿಡುವುದಿಲ್ಲ ಸುಂದರಿ. ಏನು ಮಾಡುವೆ? ಇನ್ನ ಸಂತೋಷವಾಗಿ ಆಗಿಲ್ಲವೇ ಸುಂದರಿ? ನಿನಗಿವತ್ತು ಆಗುವುದಿಲ್ಲ ಆಗುವುದಿಲ್ಲ ಸುಂದರಿ. ಪ್ರಿಯಾ, ಸುಂದರಿ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನಮ್ಮ ಬದುಕಲ್ಲಿ ಇಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಇಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಕನಸಲ್ಲಿ ಕಂಡಾಸೆ, ಮನಸ್ಸಲ್ಲಿ ಇರುವಾಸೆ, ಇನ್ನೇನು ಬೇಕಿಲ್ಲ ನನ್ನ ನೀನಲ್ಲ. ಕನಸಲ್ಲಿ ಕಂಡಾಸೆ, ಮನಸ್ಸಲ್ಲಿ ಇರುವಾಸೆ, ಇನ್ನೇನು ಬೇಕಿಲ್ಲ ನನ್ನ ನೀನಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಭಾವ, ನೀನೇ ನನ್ನ ಜೀವ, ನೀನೇ ನನ್ನ ಭಾವ, ನಿನ್ನ ಬಿಡಲಾರೆ ನಾನೆಂದಿಗೂ. ಅಹೋ ಮಾವಯ್ಯ, ನನ್ನ ಸೊಸೆಯಾದ ಶಶಿರೇಖಾ, ಈಗಲಾದ್ರೂ ಹೋಗೋಣವೇ ಮಾವ? ಹೋಗೋಣ ನಡಿ ಸುಂದರಿ. ಮಾವ, ಶಶಿರೇಖಾ, ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬರಲು ಜೊತೆಯಾಗಿ ಹೋಗೋಣ ಬಾ. ಬಾ ಸುಂದರಿ. ನಡಿ. ¡Suscríbete
ಕಿಚ್ಚ